ಯೂಟ್ಯೂಬ್ನಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಬಾಂಧವರಿಗೆ, ಫ್ರೆಂಡ್ಸಿಗೆ, ಗಾಡ್ಸಿಗೆ ನನ್ನ ಅನೇಕ ಕೋಟಿ ನಮಸ್ಕಾರಗಳು. ಈಗ ಮೌನ ಧ್ಯಾನ ಮಾಡೋಣ. ಒಂದು 10 ನಿಮಿಷ ಎರಡು ಕಾಲುಗಳನ್ನು ಕ್ರಾಸ್ ಮಾಡಿಕೊಂಡು ನಿಧಾನವೇ ಕಣ್ಣು ಮುಚ್ಚಿ ಉಸಿರ ಕಡೆ ಗಮನ ಕೊಡುತ್ತಾ ಧ್ಯಾನ ಮಾಡೋಣ. ನಾನು ಈ PMC ಕೊಪ್ಪಳ ಅವರಿಗೂ ಚಂದ್ರಶೇಖರ್ ಅವರಿಗೂ ನಾನು ಆಭಾರಿಯಾಗಿದ್ದೆ. ಧನ್ಯವಾದ.
ಓಕೆ ಮಾಸ್ಟರ್ಸ್, ಈ ಧ್ಯಾನದಿಂದ ಹೊರಬರೋಣ. 10 ನಿಮಿಷ, 5 ಸೆಕೆಂಡ್ ನಿಮ್ಮ ಕಣ್ಣಿನ ಮೇಲೆ ಕೈಗಳನ್ನು ಇಟ್ಟುಕೊಳ್ಳಿ. 5 4 3 2 1 0. ನಿಧಾನವಾಗಿ ನಿಮ್ಮ ಕೈಗಳನ್ನು ಕಣ್ಣಿನಿಂದ ದೂರ ತೋರಿಸುತ್ತಾ ಹಸ್ತಗಳನ್ನು ನೋಡುತ್ತಾ ಲಘುಮುಖದಿಂದ ಹೊರಬನ್ನಿ. ಮತ್ತು ಈ ಧ್ಯಾನವನ್ನು ಕಲಿಸಿಕೊಟ್ಟ ಸುಭಾಷ್ ಪತ್ರಿ ಅವರಿಗೂ ಹಾಗೂ ಸಹಕರಿಸಿದ ಇದಕ್ಕೂ ನಾವು ಚಪ್ಪಾಳೆ ಮೂಲಕ ಕೃತಜ್ಞತೆಗಳನ್ನು ತಿಳಿಸೋಣ. ಓಕೆ ಮಾಸ್ಟರ್. PSSM ಸಂಸ್ಥಾಪಕರಾದ ಪತ್ರಿಜೀವಿಗಳಿಗೂ ಹಾಗೂ ರಾಜಮಾತೆ ಗುರುಮಾತೆಯಾದಂತಹ ಸ್ವರ್ಣಮಾಲಾ ಅಮ್ಮನವರ ಪಾದಕ್ಕೆ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರ ಅರ್ಪಿಸುತ್ತಾ ಅವರ ದಿವ್ಯ ಆಶೀರ್ವಾದವನ್ನು ಪಡೆದುಕೊಂಡು ಇವತ್ತಿನ ಸೆಷನ್ ಪ್ರಾರಂಭಿಸಿದ ಮಾಸ್ಟರ್ಸ್. ಯೂಟ್ಯೂಬ್ ಹಾಗೂ ಜೂಮ್ ಸೆಷನ್ನಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ಆತ್ಮಬಂಧುಗಳಿಗೂ ಇವತ್ತಿನ ಸೆಷನ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ವೇದಿಕೆ ನಿಮಗೆ ಅವಕಾಶ ಮಾಡಿಕೊಟ್ಟ ಚಂದ್ರಶೇಖರ್ ಗುರುಗಳು ಶ್ರೀ ಶಾಂಭವಿ ಧ್ಯಾನ ಮಂದಿರ ವರೆಗೂ ವೇದಿಕೆಗೆ ಸ್ವಾಗತವನ್ನ ಮಾಡ್ತಾ ಎಲ್ಲ ಆತ್ಮಬಂಧುಗಳ ಪರವಾಗಿ ಮುನಿಯಾತ್ಮಂಗ ಸರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಸೆಷನ್ಗೆ ಕೋರ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಒಂದು ಹಾಡು ಹಾಡ್ತೀರಿ ಮೇಡಮ್? ಹಾ ಸರ್. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ, ಎನಗೂ ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ ರಂಗ, ಎನಗೂ ಆಣೆ ರಂಗ ನಿನಗೂ ಆಣೆ, ನಿನ್ನ ಬಿಟ್ಟು ಅನ್ಯರ ಭಜಿಸದರೆ ನಗೆ ಆಣೆ ರಂಗ, ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ, ಎನಗೂ ಆಣೆ ರಂಗ ನಿನಗೂ ಆಣೆ, ತನು ಮನ ಧನದಲ್ಲಿ ವಂಚಕನಾದರೆ ಎನಗೆ ಆಣೆ ರಂಗ, ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ, ಎನಗೂ ಆಣೆ ರಂಗ ನಿನಗೂ ಆಣೆ, ಕಾಕು ಮನುಜರ ಸಂಗವ ಮಾಡಿದರೆ ನನಗೆ ಆಣೆ ರಂಗ, ಲೌಕಿಕವ ಬಿಡಿಸ ಲೌಕಿಕವ ಬಿಡಿಸಣೆ, ಶಿಷ್ಟರ ಸಂಗವ ಮಾಡದಿದ್ದರೆ ಎನಗೆ ಆಣೆ ರಂಗ, ದುಷ್ಟರ ಸಂಗ ಬಿಡಿಸದಿದ್ದರೆ ನಿನಗೆ ಆಣೆ, ಎನಗೂ ಆಣೆ ರಂಗ ನಿನಗೂ ಆಣೆ, ಹರಿ ನಿನ್ನಾಶ್ರಯ ಮಾಡದಿದ್ದರೆ ಎನಗೆ ಆಣೆ ರಂಗ, ಪುರಂದರ ವಿಠಲ ನೀನಲಿಯದಿದ್ದರೆ ನಿನಗೆ ಆಣೆ, ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ ರಂಗ, ಎನಗೂ ಆಣೆ ರಂಗ ನಿನಗೂ ಆಣೆ. ಥ್ಯಾಂಕ್ ಯು. ಅವಕಾಶಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಹಾಡಿದ್ರಿ. ಪುರಂದರ ಹಾಡು ಅಂದ್ರೆ ಆತನ ಮೇಲೆ ಭಾರ ಆಗಿಬಿಡೋದು ಎಲ್ಲ. ನೀನ್ ನನಗೆ ಒಲೆಯಲ್ಲಿದ್ರೆ ನಿಮ್ಮಾಣೆ ಅಂತ ಹೇಳಿ ಅವ್ರ ಮೇಲೆ ಆಗಿಬಿಡೋದು. ಹಾಡು ಚೆನ್ನಾಗಿದೆ. ಈಗ ಸ್ವಾಧ್ಯಾಯ ಮಾಡೋಣ. ರಮಣ ಮಹರ್ಷಿಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಈಗ ಅವರ ಹೇಳಿದ ಕಥೆಗಳನ್ನು ಓದ್ಲೋಣ.
There was in Madurai an old woman by name ಪಿತ್ತುವಾಣಿ ಅಮ್ಮಯ್ಯಾರ್. ಅಂದ್ರೆ ಮಧುರದಲ್ಲಿ ಒಬ್ಬ ಅಜ್ಜಿ ಇರ್ತಾಳೆ, ಆಕೆ ಹೆಸರು ಪಿತುವಾಣಿ ಅಮ್ಮಯ್ಯರ್ ಅಂತ. ಶಿವ ಸ್ಪೈಸ್ ದೇವಟಿ ಆಫ್ ಲಾರ್ಡ್ ಶಿವ. ಆಕೆ ಶಿವನ ಭಕ್ತಳು ಇರ್ತಾಳೆ. ಶಿ ವಾಸ್ ಲಿವಿಂಗ್ ಅಲೋನ್ ಆರ್ ಅರ್ನಿಂಗ್ ಅರ್ ಬೈ ಡೈಲಿ ಪ್ರಿಪೇರಿಂಗ್ ಅಂಡ್ ಸೆಲ್ಲಿಂಗ್ ಪಿತ್ತು. ಪಿತ್ತು ಇಸ್ ಸ್ವೆಟೆಡ್ ಪೌಡರ್ ರೈಸ್ ಪ್ರೆಸ್ ಇಂಟು ಕಾನಿಕಲ್ ಶೇಪ್ಸ್. ಅಂದ್ರೆ ಆಕೆ ಇದು ಈ ಉದ್ಯೋಗ ಏನಪ್ಪಾ ಅಂದ್ರೆ ಮತ್ತೆ ಒಟ್ಟು ಯಾವ್ದಾರ ಒಂದು ಕರ್ಮ ಮಾಡ್ಬೇಕಲ್ರಿ, ಅದಕ್ಕೆ ಯಾವ್ದೋ ಒಂದು ಸ್ವೀಟ್ ಅಲ್ಲಿ ಆ ತಮಿಳ್ನಾಡಿನಲ್ಲಿ ಅಕ್ಕಿಲಿಂದ ಮಾಡೋ ಸ್ವೀಟ್ನ ಅದನ್ನು ಮಾರಿ ಹೊಟ್ಟೆ ತುಂಬಿಸ್ಕೊಂತಿರ್ತಾಳೆ. ಶಿ ಹ್ಯಾಡ್ ನೋ ಒನ್ ಟು ಡೂ ಹರ್ ಅಲಾಟೆಡ್ ವರ್ಕ್ ಆನ್ ದ ರಿವರ್ ಬೌಂಡ್ ನಾಟ್ ಹ್ಯಾಡ್ ಶಿ ದ ಮನಿ ಟು ಹೈಯರ್ ಪರ್ಸನ್ ಟು ಡಿಟ್. ಅಂದ್ರೆ ಆಕೆಗೆ ಒಬ್ಬ ಜೊತೆಗೆ ಹೆಲ್ಪ್ ಮಾಡಕ್ಕೆ ಒಬ್ಬ ಆಳು ಅಂತವ್ರನ್ನ ಯಾರು ಇಟ್ಕೊಳಕ್ ಕೂಡ ಆಕೆಗೆ ಸಾಮರ್ಥ್ಯ ಇರೋದಿಲ್ಲ. ಅದ ಹೋಗಿ ನದಿ ದಂಡದಲ್ಲೇ ಹೋಗಿ ತಾನೇ ತಯಾರು ಮಾಡುತ್ತಿರ್ತಾಳೆ. ಯಾಕಂದ್ರೆ ಹಬ್ಬ ಅದು ಆ ಸ್ವೀಟ್ಸು, ಆ ಸಿಹಿ ತಿಂಡಿಗಳು ಮಾರಿದ್ದು ಬರೇ ಹೊಟ್ಟೆ ಬಟ್ಲಿಗೆ ಆಗ್ತಾ ಇರ್ತೈತಿ. ಶಿ ವಾಸ್ ದೇರ್ ಫಾರ್ ಗ್ರೇಟ್ಲಿ ವರಿಡ್ ಅಂಡ್ ಕ್ರೈಡ್, ಈಶ್ವರ ವಾಟ್ ಶಾಲ್ ಐ ಡು. ಆವಾಗ ಒಂದು ದಿವಸ ಪ್ರಾರ್ಥನೆ ಮಾಡ್ತಾಳೆ, ನಾನೇನ್ ಮಾಡ್ಲಪ್ಪ, ಮುಂದೆ ಹೆಂಗ ಗತಿ ಅಂತ. ಸೀಯಿಂಗ್ ಹರ್ ಹೆಲ್ಪ್ಲೆಸ್ನೆಸ್, ಈಶ್ವರ ಕೇಮ್ ದೇರ್ ಇನ್ ಡಿಸ್ಕಸ್ ಆಫ್ ಕೂಲಿ ವಿತ್ ಎ ಸ್ಪೇಡ್ ಆನ್ ಹಿಸ್ ಸಿಲ್ ಅಂಡ್ ಕಾಲ್ಡ್ ಔಟ್, ಗ್ರಾನಿ ಗ್ರಾನಿ ಡ್ಯೂ ವಾಂಟ್ ಎ ಕೂಲಿ. ಈ ಕೂಗು ಆ ಶಿವನಿಗೆ ಮುಡ್ತತಿ. ಶಿವ ಒಂದು ಕೂಲಿ ವೇಷ ಹಾಕೊಂಡು ಬರ್ತಾನೆ. ಬಂದು, ಅಜ್ಜಿ ನಿನಗೆ ಯಾರಾದ್ರೂ ಏನಾದ್ರು ಬೇಕಾ, ನಿನಗೆ ಕೂಲಿ ಯಾರು ಏನಾದ್ರು ಬೇಕಾ ಅಂತ ಕೇಳ್ತಾನ. ಬಟ್ ಸಿ ಸೆಡ್, ಬಟ್ ಐ ಡೋಂಟ್ ಹ್ಯಾವ್ ಇವನ್ ಪೈಸಾ ಇನ್ ಮ್ಯಾನ್ ಟು ಪೇ ಯು, ವಾಟ್ ಡು. ಹೌದಪ್ಪ, ನನಗೆ ಕೂಲಿಯವ್ರು ಬೇಕಾಯ್ತಿ, ಆದ್ರೆ ನಿನಗೆ ಕೂಲಿ ದುಡ್ಡು ಬೇಕಲ್ಲ ನಿನಗೆ ಕೊಡ್ಲಿಕ್ಕೆ, ಅದಿಲ್ಲಲ್ಲ ಅಂತ ಅಂದಾಗ, he said, I don't want any money and would be satisfied if you give me some portion of pittu to eat. I shall then do the allotted work on the river board. ಅಜ್ಜಿ, ನಿನ್ನ ಹತ್ರ ದುಡ್ಡು ಇಲ್ಲದ್ರ ಪರವಾಗಿಲ್ಲ, ಆದ್ರೆ ದಿವಸ ಅದು ಸ್ವೀಟ್ ಪಡ್ಡು ಅಂತದ್ ಮಾಡ್ತಾ ಇರ್ತೀಯಲ್ಲ, ಅದನ್ನ ಒಂದು ಸ್ವಲ್ಪ ನನಗೆ ತಿನ್ಲಿಕ್ಕೆ ಕೊಟ್ರೆ ಸಾಕು, ನನಗೇನು ಕೂಲಿ ಬೇಕನ್ನೋದು ಏನಿಲ್ಲ ಅಂತ ಹೇಳ್ತಾಳೆ. ಆ ಶಿವ ಹೇಳ್ತಾನೆ, ಸರಿ ಅಂತೇಳಿ ಪ್ಲೀಸ್ ವಿತ್ ದ ಟಫರ್ ಶಿ ಬಿಗನ್ ಮೇಕಿಂಗ್ ಪಿತ್ತು, ಬಟ್ ದೇ ಡಿಡ್ ನಾಟ್ ಕಮ್ ಔಟ್ ಇನ್ ಫುಲ್ ಶೇಪ್ ಬಟ್ ಅವರ್ ಬ್ರೋಕನ್. ಆದ್ರೆ ಅದು ಯಥಾ ರೀತಿಯಾಗಿ ಅದು ಆಕಾರ ಚೇಂಜ್ ಆಗ್ತೈತಿ, ಸರಿಯಾಗಿ ಆಗ್ದ ಆಗ್ದಂಗೆ ಇರೋದು ಅಥವಾ ಮುರಿದು ಆಗೋದು, ಇದು ಹಂಗೆ ಆಗ್ತಾ ಇರ್ತೈತಿ. ಸರ್ಪ್ರೈಸ್ ದಟ್ ದಿಸ್ ಶಿ ಗೇವ್ ಆಲ್ ಬಿಟ್ಸ್ ಟು ದ ಕೂಲಿ. ಹಿ ate as many of as he could, and with that he would attend to the whole rising work. ಅದನ್ನ ಮಾರಕ್ ಬರೋದಲ್ಲ, ಅದೆಲ್ಲ ತುಂಡಾಗಿದ್ದು ನೀನೇ ತಿನ್ನಪ್ಪ ಅಂತ ಅವನಿಗೆ ಕೊಟ್ಟು ಬಿಡ್ತಾಳೆ. ಶಿವನ ವೇಷದಲ್ಲಿದ್ದವ್ರಿಗೆ ಅವನಿಗೆ ಖುಷಿ ಆಗಿಬಿಡ್ತೈತಿ, ನಾಳೆ ಕೂಡ ಬರ್ತೀನ ಅಂತ ತಿನ್ನಕ್ ಸಿಕ್ತಂತ. Surprising, the duff with the old man remained intact even though she had prepared to and given bits up to the coolie. The coolie went to the workshop, but instead of doing the work, lay down there, idly standing in the way of others doing their work. The king went around to inspect the progress of the work and found that a portion allotted to the mayor remained unattended. On inquiry, his servants told all about the pranks of that coolie. ಅವಾಗ ಒಬ್ಬ ಅಲ್ಲಿ ರಾಜನೇ ಹೋಗ್ತಾ ಇರ್ತಾನೆ, ಅವನು ನೋಡ್ತಾನೆ, ಅಲ್ಲಿ ಒಂದ್ ಕೆಲಸ ನಡೀತಾ ಇರ್ತೈತಿ. ಇದು ಅಮ್ಮಯ್ಯಾರ್ದು ಆ ಕೆಲಸ ಯಾಕೆ ಇನ್ನೂ ನಡೆದಿಲ್ಲ ಅಂತ ಕೇಳ್ತಾನೆ. ಆನ್ ಎನ್ಕ್ವೈರಿ ಈ ಸರ್ವೆಂಟ್ಸ್ ಟೋಲ್ಡಿಂಗ್ ಆಲ್ ಆಫ್ ದಿ, ಹೊಸ್ದಾಗಿ ಕೂಲಿ ಬಂದಿದ್ದಾನೆ, ಅವನು ಎಲ್ಲ ಮುದುಕಿ ಮಾಡಿದ್ದೆಲ್ಲ ತುಂಡು ಮಾಡ್ತಾ ಇದ್ದಾನೆ, ಅವನೇ ಎಲ್ಲ ತಿಂತ ಇದ್ದಾನ ಅಂತ ಕಿಂಗಿಗೆ ಬಹಳ ಸಿಟ್ಟು ಬರ್ತೈತಿ. ದ ಕಿಂಗ್ in front called the coolie and said, instead of doing the allotted work, you are laying down singing. ಅವಾಗ ಬೈತಾನೆ, ಏನೇ ನೀನು ಒಳ್ಳೆ ಕೆಲಸ ಮಾಡೋದ್ ಬಿಟ್ಟು ಇಲ್ಲಿ ಬೇಷ್ ಕುತ್ಕೊಂಡು ಆರಾಮ್ ತಿನ್ಕೊಂತ ಆಡಾಡ್ಕೊಂತ ಕುಂತಿಯಲ್ಲ ಅಂತ ರಾಜ ಬೈತಾನೆ. ಸೊ ಸೇಯಿಂಗ್ ಹಿ ಹಿಟ್ ದ ಕೂಲಿ ಆನ್ ದ ಬ್ಯಾಕ್ ವಿತ್ ಕೇನ್. ಸಿಟ್ಟು ಬಂದ ರಾಜ ಏನ್ ಮಾಡ್ತಾನೆ, ಕೈಯಾಗ ಒಂದು ದಂಡ ಅಂತ ಇರ್ತೈತಿ, ಬೆತ್ತ ಅಂತದ, ಹೊಡಿತಾನ ಅವನ್ ಬೆನ್ನಿಗೆ. ದ ಕಿಂಗ್ ದ ಹಿಟ್ ನಾಟ್ ಓನ್ಲಿ recoiled on the king himself but on the living beings there and all of the suffered the pain on that tackled. ಆದ್ರ ಹೊಡೆದಿದ್ದು ಏಟು ಯಾಕಂದ್ರೆ ಶಿವನಿಗೆ ಹೊಡಿತಾನ ಅಂದ್ರೆ ಆ ಶಿವನಿಗೆ ಏಟು ಬಿದ್ದಿರೋದಲ್ಲ, ಅಲ್ಲಿದ್ದವರಿಗೆ, ಕೂಲಿಯವರಿಗೆ, ರಾಜನಿಗೆ ಎಲ್ಲರಿಗೆ ಏಟು ಬೀಳ್ತದ.
The king immediately realized that the person hit by him was Parvez himself in the discourse of Kohli. ಅವಾಗ ಅವನಿಗೆ ಅರ್ಥ ಆಗ್ತದೆ ರಾಜನಿಗೆ. ಸರಿ, ಇವ ಸಾಮಾನ್ಯ ಮನುಷ್ಯನೆಲ್ಲ ಇವ್ ಶಿವನೇ ಇರಬೇಕು ಅಂತ ಹೇಳ್ತಾನೆ. Soon a voice from the sky told, "Oh king, Manikavachakar is my beloved duty. I myself did all this to show you his greatness. Seek his protection." ಆವಾಗ ಅಲ್ಲಿ ಪಾರ್ವತಿ ಒಂದು ವಾಯ್ಸ್ ಬರ್ತತಿ. ಅವನೇ ಶಿವ ಅಂತ ಅಲ್ಲಿಂದ ಬರ್ತತಿ. ಅವನ್ನ ನೀವು ಮೊರೆ ಹೋಗ್ರಿ ಅಂತ ಅಲ್ಲಿಂದ ಒಂದು ಕೂಗು ಕೇಳ್ತತಿ. Soon after hearing the voice, the king went to see the Manika Chakar, and on the way he stepped onto the house of Prithvi to see her. ಮಾಣಿಕ ಅಲ್ಲಿ ಇನ್ನೊಬ್ಬ ಮಾಣಿಕಾಚಾರ್ಯನ ಕಾಣಕ್ ಹೋದಾಗ ದಾರಿಯಲ್ಲಿ ಪಿತ್ತುವಾಕಿ ಮುದುಕಿ ಹತ್ರ ಬರ್ತಾನ ನೋಡ್ಲಿಕ್ಕೆ. By that time she had already got into the ವಿಮಾನಂ heavenly moving through the skies and was on her way to Kailas. ಆದ್ರೆ ಅಷ್ಟೊತ್ತಿಗೆ ಆ ಮುದುಕಿ ಆ ಕೈಲಾಸದಿಂದ ಒಂದು ವಿಮಾನ ಬಂದಿರ್ತೈತೆ, ಅದರಲ್ಲೇ ಅಲ್ಲಿ ಕುತ್ಕೊಂಡು ಹೋಗ್ತಾ ಇರ್ತಾಳೆ ಕೈಲಾಸಕ್ಕೆ. The king was greatly surprised and saluted her, and from there he went straight to Manika Chakar and fell to his feet. ಅವ ಬಂದು ಕೂಲಿಗೆ ಬಂದು ನಮಸ್ಕಾರ ಮಾಡ್ತಾನೆ. ನೀನೇ ಶಿವ ಅಂತ. Manika Chakar lifted him with grace and inquired of his welfare. The king enteringly said, "Please for me and the rule this kingdom yourself." Looking at the king said with kindness, "Appa, as I have already agreed to serve the Lord, I cannot be bothered with the problems of ruling king. Please do not mistake me. Rule the king yourself, looking after the welfare of the hence we will have nothing to worry about." So he put on the dress of sannyasi and went about visiting always singing the praise of God. ಆಗ ಅವನು ಹೇಳ್ತಾನೆ, ನಾನು ಒಬ್ಬನ ತಿರುಗಾಡ ಸನ್ಯಾಸಪ್ಪ, ನಾನು ಈ ಇನ್ಮೇಲಿಂದ ಈ ಅರಮನೆ ತುಂಬಾ ಚೆನ್ನಾಗಿರ್ತದೆ ಅಂತ ಹೇಳಿ ಅವನು ಸನ್ಯಾಸಿ ವೇಷದಲ್ಲಿ ಬಂದಿರದಂತ ಶಿವ ಹೋಗಿಬಿಡ್ತಾನೆ. Manikya Vachakar was going from place to place until he came to Chidambaram. ಈಗ ಇಲ್ಲಿ ಅವನ ಹೆಸರು ಮಾಣಿಕವಾಚಾರು. ಅವ್ರು ಚಿದಂಬರಿಗೆ ಬರ್ತಾನೆ. While witnessing Nataraj's dance, he started singing heart melting song and stayed in that place. ಅಲ್ಲಿ ಚಿದಂಬರದಲ್ಲಿ ನಟರಾಜನ ಒಂದು ವಿಗ್ರಹ ಇದೆ. ಶಿವ ಡ್ಯಾನ್ಸ್ ಮಾಡೋ ವಿಗ್ರಹ. ಅದನ್ನ ನೋಡಿ ಮಣಕಾವಚಾಕಾರ ಅಂತೇಳಿ ಅವನು ದೊಡ್ಡ ಭಕ್ತ. ಅವನ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತಾನೆ, ಹಾಡಾಡಕ್ ಶುರು ಮಾಡ್ತಾನೆ. ಅಲ್ಲಿ went to the house of Manika. Then one day Nataraja, with the idea to make people know the greatness of Manikavachar and to bless the people with such a excellent collection of hymns, went to the house of Manika in the night. In the ಒಂದು ದಿವಸ ಈ ಮಾಣಿಕ ಈ ಭಕ್ತನ ಒಂದು ಪ್ರಚಾರಕ್ಕಾಗಿ ಈ ಒಂದು ಎಲ್ಲರಿಗೂ ಜಗತಿ ತಿಳಿಬೇಕಂತೇಳಿ ಒಂದು ರಾತ್ರಿ ಶಿವ ಬ್ರಾಹ್ಮಣರ ವೇಷಕ್ಕೆ ಅವ್ರ ಮನೆಗೆ ಹೋಗ್ತಾನೆ. He was received cordially, and then when asked the purpose of his visit, the Lord smiling and with a great fear asked, "It seems to have been singing during a visit to sacrifice of pilgrims, and that you are doing it here also." ನಾನು ಕೇಳಿನಿ ಬ್ರಾಹ್ಮಣ ಅಂತಾನ, ನೀನು ಯಾವ ಗುಡಿಗೆ ಹೋದ್ರು ಕೂಡ ಶಿವನ ಮೇಲೆ ದೊಡ್ಡ ಹಾಡುಗಳು ಆಡ್ತಾ ಇದ್ದಿ. ಅದಕ್ಕೆ ನಾನು ಬಹಳ ಸಂತೋಷ ಆಗೈತಿ ನೀನು ಅಂತ ಹೇಳ್ತಾನೆ. ಇವರು ಮೇಡಮ್ ಯಾವಾಗ ಬಂದ್ರಿ ನೀವು? ಶಾಲೇಶ್ವರಿ ಮೇಡಮ್. ಈಗಷ್ಟೇ ಬಂದ್ರು ಸರ್ ಅವರು, ಈಗಷ್ಟೇ ಬಂದ್ರು. ಹಲೋ, ಈಗ ಬಂದ್ರ? ನೀವು ಒಂದ್ ದಿವಸ ನೀವು ಕ್ಲಾಸ್ ತಗೋಬೇಕು. ನೀವು ಯಾವತ್ತಾರ ಒಂದ್ ದಿವಸ ಫಿಕ್ಸ್ ಮಾಡ್ರಿ, ನಾವು ಫಿಕ್ಸ್ ಮಾಡ್ತೀವಿ ಆ ಡೇಟ್. ತಗೊಳ್ರಿ. ನಿಮಗೆ ನೀವು ಬಹಳ ಅಲ್ಲೆಲ್ಲ ಮಾಡಿದ್ರಂತೆ ಪ್ರವಚನ. ಅದಕ್ಕೆ ಇಲ್ಲಿ ಒಂದ್ ದಿವಸ ಮಾಡ್ರಿ, ಯಾವಾಗ ನಿಮಗೆ ಅನುಕೂಲ ಇದ್ದ ದಿವಸ. ಸಂಡೇ ತಗೊಂಡ್ರಿ ಸರ್. ಸಂಡೇ ಆಯ್ತವಾರ ಏನಾರು ತಗೊಳಂಗಿದ್ರೆ ತಗೊಳ್ರಿ. ಅವ್ರು ಹೇಳ್ತಾರ ನೀವ್ ಹೇಳಿ, ಆ ಟೈಮ್ ತಗೋತೇನೆ ನಾನು. ಅದೇ 7 ಗಂಟೆಗೆ
ಸಂಡೇ ಫಿಕ್ಸ್ ಮಾಡ್ಬಿಡ ನೋಡ್ರಿ. ಆಯ್ತು ಸರ್, ಹಂಗೆ ಮಾಡೋಣ. ಈಗ ಒಂದು ಹಾಡ್ ಆಡ್ತೀರ? ಹಾ ಆಡ್ತೇನೆ ಸರ್. ಹರೇ ಗುರು ಸೇವೆ ಕೇಳಿಸ್ತದ ಸರ್? ಹಾ ಕೇಳಿಸ್ತದೆ. ಕೇಳಿಸ್ತೇನೆ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೇ ಆತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೇ ಆತ್ಮ. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೇ ಆತ್ಮ. ವನ ಮಾತಾಡಿದ ತೃಣವಲಿಸುವುದು ಬಲು ಕರ ಕಷ್ಟವೆಲೆಯಾತ್ಮ. ವನ ಮಾತಾಡಿದ ತೃಣ ಫಲಿಸುವುದು ಬಲು ಕರ ಕಷ್ಟವೆಲೆ ಆತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೇ ಆತ್ಮ. ಹಿಂದನ ಪುಣ್ಯ ಇಂದು ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಬಂಧನವೇಗಿದಗೆ ಇಂದು ಸಂದೇಹವಿಲ್ಲವೋ ತಿಳಿಕಂಡ್ಯಾತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೇ ಆತ್ಮ. ಅಜಹರೇ ಸುರಲ್ಲ ಶರೀರ ಪರಮಾತ್ಮನ ಸೋಲಿಸಿದರು ಸುಗಮವಲ್ಲವೇ ಆತ್ಮ. ನೆರೆ ಪಾಪ ಪುಣ್ಯ ನರರ ಶರಣಗತಿಯಾಗಿ ಗುರು ಮಹಾಲಿಂಗತಾ ಮರೆಯಾಗುತ್ತಿರುವ ಗುರು ಮಹಾಲಿಂಗತಾ ಮರೆಯಾಗುತ್ತಿರುವ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೇ ಆತ್ಮ. ದೊರಕುವುದುಂಟೇ ಆತ್ಮ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮಸ್ಕಾರ. ಬಹಳ ತುಂಬಾ ಸುಂದರವಾದ ಹಾಡಿದ್ರಿ. ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಇಲ್ಲಿ ಕಥೆಯನ್ನ ಮುಂದುವರಿಸೋಣ. He was received cordially and when asked the purpose of his visit, ಆ ಭಕ್ತನ ಮನೆಗೆ ಶಿವ ಬ್ರಾಹ್ಮಣ ವೇಷಕ್ಕೆ ಹೋಗ್ತಾನೆ. ಅಲ್ಲಿ ನೀನು ಎಲ್ಲಾ ಕಡೆ ಹೋಗಿ ಹಾಡಾಡ್ತಿದೀಯಪ್ಪ, ಅದು ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು, ಬರೀ ನಿನ್ನೊತ್ತಿಗೆ ಆದ್ರೆ ಆಗೋದಲ್ಲ ಅಂತ ಹೇಳ್ತಾನೆ. ಮೇ ಐ ಹಿಯರ್ ದೆಮ್, ಐ ಹ್ಯಾವ್ ಬಿನ್ ಥಿಂಕಿಂಗ್ ಆಫ್ ಕಮಿಂಗ್ ಅಂಡ್ ಲಿಸನಿಂಗ್ ಟು ಯು ಫಾರ್ ಅ ವೆರಿ ಲಾಂಗ್ ಟೈಮ್ ಬಟ್ ಕುಡ್ ನಾಟ್ ಫೈಂಡ್ ದ ರಿಕ್ವೈರ್ಡ್ ಲೀಸರ್. ದಟ್ ಇಸ್ ವೈ ಐ ಕೇಮ್ ಹಿಯರ್ ಅಟ್ ಐ ಸಪೋಸ್ ಯು ಡೋಂಟ್ ಮೈಂಡ್, ಕೆನ್ ಯು ಸಿಂಗ್. ಅವಾಗ ರಾತ್ರಿ ಆಗಿರ್ತತೆ. ಬ್ರಾಹ್ಮಣ ವೇಷದಲ್ಲಿ ಶಿವ ಹೇಳ್ತಾನೆ, ಈಗ ನಾನು ನಿನ್ನ ಹಾಡುಗಳನ್ನ ಬಹಳ ಇಷ್ಟ ಆಗೈತಿ, ನಿನ್ನ ಹಾಡನ್ನ ಕೇಳ್ಬೇಕಂತ ಒಂದು ಹಾಡು ಹಾಡ್ತೀನಿ ಅಂತ ಕೇಳ್ತಾನೆ.
ದೇರ್ ಇಸ್ ನೋ ನೀಡ್ ಟು ವರಿ ಅಬೌಟ್ ಸ್ಲೀಪ್. ಐ ಶಾಲ್ ಸಿಂಗ್ ಆಲ್ ದ ಸಿಂಗ್ಸ್. ಪ್ಲೀಸ್ ಲಿಸನ್. ಅವಾಗ ನಾನು ಹಾಡ್ತೀನಿ, ನನಗೇನು ನಿದ್ರೆ ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಸೋ ಸೈಯಿಂಗ್ ಮಾಣಿಕವಾಚಾತ್ಕರ್ ಬಿಗ್ಯಾನ್ ಸಿಂಗಿಂಗ್ ಇನ್ ಎಕ್ಸ್ಟಸಿ. ಅವಾಗ ಅವನು ಇನ್ನೂ ಉತ್ಸಾಹದಿಂದ ಹಾಡ್ಲಿಕ್ಕೆ ಶುರು ಮಾಡ್ತಾನೆ. ದ ಲಾರ್ಡ್ ಇನ್ ದ ಡಿಸ್ಕೋರ್ಸ್ ಆಫ್ ಬ್ರಾಹ್ಮಣ್ ಚಾಟು ದೇ ಆರ್ ರೈಟಿಂಗ್ ದ ಸಾಂಗ್ಸ್ ಆನ್ ಪಾಮ್ ಲೀವ್ಸ್. ಆಗ ಬ್ರಾಹ್ಮಣ, ಶಿವನ ವೇಷದಲ್ಲಿದ್ದ ಬ್ರಾಹ್ಮಣ ಅಲ್ಲಿ ಎಲೆಗಳ ಮೇಲೆ ಎಲ್ಲ ಹಾಡುಗಳನ್ನ ಬರ್ಕೊಳಕ್ ಶುರು ಮಾಡ್ತಾನೆ. ಆಸ್ ಮಾಣಿಕವಾಚಾತ್ಕರ್ was in ecstasy, he hardly noticed the Brahmin who was taking down the songs. ಆಗ ಅವನು ಎಷ್ಟು ಸಂತೋಷ ಆಗಿರ್ತದೆ ಅಂದ್ರೆ ಆ ಭಕ್ತನಿಗೆ ಹಾಡಾಡ್ಕೊಂತ ಇವನು ಎದುರಿಕಂತರ ಬ್ರಾಹ್ಮಣ ಏನು ಮಾಡ್ತಾ ಅನ್ನೋದು ಕೂಡ ನೋಡ್ತಿರೋದಲ್ಲ, ಆದ್ರೆ ಅವನ್ನೆಲ್ಲ ಬರ್ಕೊಂತಿರ್ತಾನೆ. ಸಿಂಗಿಂಗ್ ಆನ್ ಅಂಡ್ ಆನ್ ಶಿ ಕಂಪ್ಲೀಟ್ಲಿ ಫಾರ್ಗಾಟ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್ ಗಾಡ್ ಅಂಟಿಲ್ ಇಟ್ ಬಿಕಮ್ ಸೈಲೆಂಟ್. ದ ವರ್ಲ್ಡ್ ಬ್ರಾಹ್ಮನ್ ಕ್ವೈಟ್. ಅವನು ಹಾಡ್ತಾ ಹಾಡ್ತಾ ಹಾಡಿನಲ್ಲಿ ಎಷ್ಟು ಶಕ್ತಿ ಇದೆ ನೋಡಿ ಅನ್ನೋದಕ್ಕೆ ಈ ಕಥೆಯೇ ಸಾಕ್ಷಿ. ಅವನು ಮೈ ಮರ್ತು ಬಿಡ್ತಾನ. ಅವನು ಮೈ ಮರೆತು ಕಣ್ಣು ಮುಚ್ಚಿಬಿಡ್ತಾನ, ಸುಮ್ಮನೆ ಆಗ್ಬಿಡ್ತಾನ. ಅದು ಒಂಥರ ಪರವಶ ಆಗಿಬಿಡ್ತಾನೆ. ಅಷ್ಟೊತ್ತಿಗಳಿಗೆ ಈ ಬ್ರಾಹ್ಮಣ ಅಂದ್ರೆ ಶಿವ ಅದೃಶ್ಯ ಆಗಿಬಿಡ್ತಾನೆ. ಎ ಡೇ ಬ್ರೇಕ್ ದ ಕ್ಷಿತಾರ್ ಎ ಪ್ರೇ ಕೇಮ್ ಟು ದ ನಟರಾಜ್ ಟೆಂಪಲ್ ಆಸ್ ಯೂಶುವಲ್ ಟು ಪರ್ಫಾರ್ಮ್ ದ ಮಾರ್ನಿಂಗ್ ಪೂಜೆ ಅಂಡ್ ಆಸ್ ಹಿ ಓಪನ್ಡ್ ಹಿ ಫೌಂಡ್ ಇನ್ ಫ್ರಂಟ್ ಆಫ್ ದ ಇಮೇಜ್ ಎ ಪಾಮ್ ಲೀಫ್. ಹೆಂಗ ಬೆಳಿಗ್ಗೆ ಆಗುತ್ತೆ, ಚಿದಂಬರ ಗುಡಿ ಎದ್ದಕೊಳ್ಳೆ ಆ ಪೂಜಾರಿ ಬರ್ತಾನೆ, ಬೀಗ ತೆಗೆದು ಪೂಜೆ ಮಾಡ್ಲಿಕ್ಕೆ ಅಂತ ಬರ್ತಾನೆ. ಆದ್ರೆ ನಟರಾಜ ವಿಗ್ರಹದ ಮುಂದೆ ಇವರು ಹಾಡಿದ್ದ ರಾತ್ರಿ ಎಲ್ಲ ಬರ್ಕೊಂಡಿದ್ದು ಅದೆಲ್ಲ ಅಲ್ಲಿ ಎಲೆಗಳಲ್ಲಿ ಇರ್ತವೆ. ವೆನ್ ದ ಬುಕ್ ವಾಸ್ ಓಪನ್ಡ್ ಅನ್ಸ್ಕೊಂಡ್ರೆ ದ ವರ್ಡ್ಸ್ ತಿರುವಾಚಾಕಂ were written as well as the explanation. The book was written as a dictated by. ಆಗ ಅದರಲ್ಲೆಲ್ಲ ಡಿಟೇಲ್ ಇರ್ತೈತಿ, ಯಾರು ಹಾಡಿದ್ದು, ಹಾಡಿನ ಅರ್ಥ ಎಲ್ಲ ಇರ್ತೈತಿ. ಇಟ್ ವಾಸ್ ಸೈನ್ಡ್ ಬಿಲೋ ತಿರುಚರಂಬಾಲಂ ಅಂತ, ಅಂದ್ರೆ ಚಿದಂಬರಂ ಕೆಳಗೆ ಯಾರು ಸೈನ್ ಮಾಡಿರ್ತದೆ, ಚಿದಂಬರಂ ಅಂತ ಸೈನ್ ಮಾಡಿರ್ತೈತಿ. ದ ಸ್ಟಾಂಪ್ ಆಫ್ ಸರಿ ನಟ್ ಆಫ್ ಆಲ್ಸೋ ದೇರ್ ಬಿಲೋ ದೇರ್ ಅಪಾನ್ ಆಲ್ ದ ಟೆಂಪಲ್ ಗ್ಯಾದರ್ಡ್. ಆ ಕೆಳಗ ಆ ಗುಡಿದು ಒಂದು ಸೀಲ್ ಇರ್ತೈತಿ, ಅದು ಕೂಡ ಇರ್ತೈತಿ. ಅವಾಗ ಅಲ್ಲಿದ್ದವರೆಲ್ಲ ಪೂಜಾರಿಗಳೆಲ್ಲ ಕಲ್ತು ಅದನ್ನ ಸಿಗ್ನೇಚರ್ ಎಲ್ಲರಿಗೂ ತೋರಿಸ್ತಾರ ಅದನ್ನ. Manikvachar did not say anything but asked them to accompany him. Went to the temple of Nataraja and standing opposite to the Lord. Sirs, the Lord in front of us is only the answer to your question. He is the answer. And after he said he emerged into the Lord. ಅವಾಗ ಈತನ ಮಾಣಿಕ್ಯಾಚಾರ್ಯನ ಅವನು ಕೂಡ ಬರ್ತಾನೆ. ಇದೆಲ್ಲ ವಿಷಯ ತಿಳ್ಕೊಂಡು ನನಗೇನೋ ಗೊತ್ತಿಲ್ಲಪ್ಪ, ನಾನು ಬರೀ ಹಾಡು ಹೊಡ್ಕೊಂಡು ಕೂತ್ಕೊಂಡೆ ಅಂತ ಅನ್ನೋದ್ರಾಗ ಅವನು ಕೂಡ ಶಿವನ ವಿಗ್ರಹದಲ್ಲಿ ಲೀನ ಆಗಿಬಿಡ್ತಾನೆ. ಸೊ ಇದು ಒಂದು ತಮಿಳ್ನಾಡಲ್ಲಿ ಕೆಲವು ಪ್ರಸಿದ್ಧ ಭಕ್ತರ ಒಂದು ಕಥೆಗಳನ್ನ ಇವರು ಎಲ್ಲ ಹೇಳ್ತಾ ಇದ್ದಾರೆ, ರಮಣ ಮಹರ್ಷಿಗಳು. ಯೋಗ ವಸಿಷ್ಠರದು ಕೂಡ ಒಂದು ದೊಡ್ಡ ಇದು ರಾಮನ ಬಗ್ಗೆ ಮತ್ತು ವಸಿಷ್ಠ ಬಗ್ಗೆ ವಾಗ್ದಾನ ನಡೆದಿರ್ತೈತೆ. ರಾಮನಿಗೆ ಗುರುವಾಗಿ ವಸಿಷ್ಠ ಆಗಿರ್ತಾನೆ. ಅದರದ್ದು ವಾಗ್ದಿದ್ದ ಬಗ್ಗೆ, ಅದರ ಬಗ್ಗೆ ಕೂಡ ಕಥೆಗಳು ರಮಣ ಮಹರ್ಷಿಗಳು ಹೇಳಿದ್ದಾರೆ. ಅದನ್ನು ಕೂಡ ನೋಡೋಣ. ಇನ್ ದ ಕೋರ್ಸ್ ಆಫ್ ಕನ್ವರ್ಸೇಷನ್ ಡಿವೋಟಿ ಇನ್ಕ್ವೈರ್ಡ್ ಇನ್ ವಸಿಷ್ಠಂ ಇಟ್ ಈಸ್ ಸ್ಟೇಟೆಡ್ ದಟ್ ಎವ್ರಿಥಿಂಗ್ ಕಮ್ಸ್ ಫ್ರಮ್ ಎ ಪರ್ಸನ್ ಬೈ ದ ಡೇರ್ಸ್ ಆಫ್ ದ ಮ್ಯಾನ್ ದಟ್ ಇಟ್ ಈಸ್ ದ ಮೈಂಡ್ ದಟ್ ಕ್ರಿಯೇಟ್ಸ್ ದ ಆಲ್. ಬಟ್ ಒಂದ್ಸಲ ಒಬ್ಬ ಭಕ್ತ ರಮಣ ಮಹರ್ಷಿಗಳಿಗೆ ಒಬ್ಬ ಭಕ್ತ ಕೇಳ್ತಾನೆ, ಅದರಲ್ಲಿ ವಸಿಷ್ಠ ಬುಕ್ ನಲ್ಲಿ ಏನು ಬರೆದಿದ್ದಾರೆ, ಮನಸ್ಸಿನಲ್ಲಿ ಅದು ಮನಸ್ಸಿನಲ್ಲಿ ನಾವ್ ಏನ್ ಅನ್ಕೊಂಡಿರ್ತೇವೆ ಅದೆಲ್ಲ ಆಗ್ತೈತಿ ಅಂತ ಬರ್ದಿದ್ದಲ್ಲ. ಇದು ಹೇಗೆ ಇದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾರ, ವಿವರಿಸ್ತೀರ ಅಂತ ಭಕ್ತ ಕೇಳ್ತಾನೆ. ಹೌ ಯು ಸೇ is this not stated in the story about the 10 Brahmins? There is also in the system. ಆವಾಗ ರಮಣ ಮಹರ್ಷಿ ಹೇಳ್ತಾರೆ, ಒಬ್ಬ 10 ಬ್ರಾಹ್ಮಣರದ್ದು ಒಂದು ಕಥೆ ಇದೆಯಲ್ಲ, ನೀವು ಕೇಳಿರ್ಬೇಕು, ಅದು ಈ ವಸಿಷ್ಠ ಗೀತೆಯಲ್ಲಿ ಕೂಡ ಇದೆಯಾ ಅಂತ ರಮಣ ಮಹರ್ಷಿ ಹೇಳ್ತಾರೆ. ಈ ಕಥೆನ ಶುರು ಮಾಡ್ತಾರೆ. Once upon a time, Brahma, the creator, after performing his duties the whole day, went to sleep at nightfall. ಬ್ರಹ್ಮ
ಅಂದ್ರೆ ಚತುರ್ಮುಖ ಬ್ರಹ್ಮ ಅವನೇನ್ ಮಾಡ್ತಾನ, ಎಲ್ಲ ಅವನ ಕೆಲ್ಸಗಳೆಲ್ಲ ಮುಗಿದ್ಮೇಲೆ ಮಕ್ಕೊಳಕ್ ಹೋಗ್ತಾನ ರಾತ್ರಿ. when the night was over he woke up. ಅವಾಗ ಒಂದ್ಸಲ ಎಚ್ಚರ ಆಗ್ತೈತಿ. After completing his morning obligation, he looked at the sky before beginning his days of creation. He said there were several other worlds. ಅವಾಗ ರಾತ್ರಿ ಎಲ್ಲ ಇದು ಮಲ್ಕೊಂಡಾಗ ಬೆಳಿಗ್ಗೆ ಇದ್ದಾಗ ಸುಮ್ಮ ಆಕಾಶದ ಕಡೆ ನೋಡಿದಾಗ ಎಷ್ಟೋ ಒಂದು ಜಗತ್ತುಗಳು ಕಾಣ್ತವೆ. ಹಲವಾರು ಜಗತ್ತುಗಳು ಅವನ ಕಣ್ಣಿದ್ರೆ ಕಾಣ್ತಾರೆ. His work of creation was being performed properly, so there was no secret over other to come into existence. What the worlds that soul remain dormant until I created them have come into existence. ಅರೆ ನಾನು ಇವನು ಸೃಷ್ಟಿ ಮಾಡಿಲ್ಲ, ಇವನು ಹೆಂಗ್ ಬಂದು, ಹೌ ಹ್ಯಾವ್ ದಿಸ್ ವರ್ಲ್ಡ್ಸ್ ಕಮ್ ಇಂಟು, ಇದನ್ನು ಹೆಂಗ ಪ್ರತ್ಯಕ್ಷ ಆದವಂತ ಅವನಿಗೆ ಚತುರ್ಪಥ ಬ್ರಹ್ಮನಿಗೆ ಆಶ್ಚರ್ಯ ಆಗ್ತದೆ. ಗ್ರೇಟ್ಲಿ ಸರ್ಪ್ರೈಸ್ ಅಟ್ ದಿಸ್, with the power of his mind he summoned one of the sons in those world and asked, how have these worlds come into existence. ಆಗ ಸೂರ್ಯ ಭಗವಾನ್ ಕೇಳ್ತಾನೆ. ಅಂದ್ರೆ ಈ ಪುರಾಣಗಳ ಪ್ರಕಾರ 12 ಸೂರ್ಯ ಇದ್ದಾನೆ. ಒಬ್ಬ ಸೂರ್ಯನ ಕರೆದು ಕೇಳ್ತಾನೆ, ಇವೆಲ್ಲ ಜಗತ್ತು ಎಲ್ಲಿಂದ ಬಂದು, ಹೇಗ್ ಬಂದು ಅಂತ ಕೇಳ್ತಾನೆ. The son replied, oh my lord, you are the Brahma. What is there that you don't know? Even so, if you want to hear from me, I will tell you. ಬ್ರಹ್ಮ, ನಿನಗೆ ತ್ರಿಕಾಲ ಜ್ಞಾನಿ, ನಿನಗೆ ಯಾಕೋ ಗೊತ್ತಾಗಲ್ದು, ನಿನಗ ಗೊತ್ತಿರ್ಬೇಕಾಯ್ತು, ಯಾಕೆ ಗೊತ್ತಿಲ್ಲ, ಆದ್ರೂ ನಾನು ಹೇಳ್ತೇನೆ ಅಂತ ಸೂರ್ಯ ಹೇಳ್ತಾನೆ. ಇವನ್ ಇಫ್ ಯು ವಾಂಟ್ ಟು ಹಿಯರ್ ಮೀ, ಐ ವಿಲ್ ಟೆಲ್ ಯು. So saying, he began relating as follows. Swami, a Brahmin living in the city under the Mount Kailas with his wife prayed to Parameswara for children as he had none. ಒಬ್ಬ ಬ್ರಾಹ್ಮಣ ಇರ್ತಾನೆ, ಅವನ್ ಕೈಲಾಸ ಪರ್ವತದ ಕೆಳಗೆ ಒಂದು ಗುಡಿಸ್ಲಿ ಹಾಕೊಂಡು ಇರ್ತಾನೆ. ಅವನಿಗೆ ಮಕ್ಕಳಿರೋದಲ್ಲ. ಶಿವನ ಪ್ರಾರ್ಥನೆ ಮಾಡ್ತಾನೆ, ನನಗೆ ಮಕ್ಕಳು ಕೊಡು ಅಂತ, ಸಂತಾನ ಕೊಡು ಅಂತ. With his wife prayed to Parameswara for children as he had done none. Then ultimately begot 10 children. The son in due course grew up and studied the ಶಾಸ್ತ್ರಸ್. ಆಗ ಅವ ಹೆಂಗಾದ್ರೆ ಪರಮೇಶ್ವರನ ಕೇಳಿದ್ರೆ ಅದಕ್ಕೆ ತಡ ಇರೋದಲ್ಲ, ಅದಕ್ಕೆ ಏನೂ ಇರೋದಲ್ಲ. ಸರಿ ಅಂತೇಳಿ 10 ಮಕ್ಕಳು ಒಂದೇ ಸತ ಹುಟ್ಟು ಬಿಡ್ತಾರೆ. ಅವರೆಲ್ಲ ದೊಡ್ಡವರಾಗಿ ಆಗ್ತಾರೆ. ಎಲ್ಲ ಶಾಸ್ತ್ರ ಓದ್ತಾರೆ ದೊಡ್ಡವರಾದ್ಮೇಲೆ. ಆಫ್ಟರ್ ಸಮ್ ಟೈಮ್ ದ ಪೇರೆಂಟ್ಸ್ ಪಾಸ್ಟ್ ಅವೇ ಅಂಡ್ ದ ಬಾಯ್ಸ್ ವರ್ಲ್ಡ್ ವಿತ್ ಗ್ರೇಟ್. ಕಾಲ ಕ್ರಮೇಣ ತಂದೆ ತಾಯಿಗಳು ಸಾಯ್ತಾರೆ. ಈ ಹುಡುಗರಿಗೆ ಕೂಡ ಬಹಳ ದುಃಖ ಆಗ್ತೈತೆ 10 ಮಂದಿಗೆ. ದೇ ಹ್ಯಾಡ್ ನೋ ನಿಯರ್ ರಿಲೇಟಿವ್ಸ್ ಅಂಡ್ ಕಾನ್ಸಿಕ್ವೆಂಟ್ಲಿ ಕುಡ್ ನಾಟ್ ಕಂಟಿನ್ಯೂ ಟು ಲಿವ್ ಇನ್ ದಟ್ ಹೌಸ್. ಅವರಿಗೆ ಯಾವ ಒಂದು ಬಂಧುಗಳು ಅಂತವ್ರು ಯಾರದಲ್ಲ, ಅವರು ಈ 10 ಮಂದಿ ಈ ಮನೆಯಾಗ ಇರಕ ಅವ್ರಿಗೆ ಯಾಕ ಕಷ್ಟ ಅನ್ನಿಸ್ತತಿ. ದೇ ಕ್ಲೈಂಬ್ಡ್ ಮೌಂಟ್ ಕೈಲಾಸ್ ಅಂಡ್ ಡಿಸೈಡ್ ಟು ಡು ತಪಸ್ ದೇರ್. ಅವಾಗ ಅವ್ರು ಅನ್ಕೊಂತಾರೆ, ಈ ಮೌಂಟ್ ಕೈಲಾಸಕ್ಕೆ ಹೋಗಿ ಅದ್ರ ಮೇಲೆ ಹೋಗಿ ತಪಸ್ ಮಾಡೋಣ ಅಂತ ಅನ್ಕೊಂತಾರೆ. Then they began considering what exactly they should do to get rid of their sorrows. At first they thought wealth would give them happiness, but dismissed the idea as there would always be wealthier people than themselves. ಅವಾಗ ಅಲ್ಲಿ ಹೋಗಿ ತಪಸ್ಸು ಮಾಡಿದಾಗ ಏನ್ ಕೇಳ್ಬೇಕು, ನಮ್ಗೆ ಏನ್ ಬೇಕು ಅಂತಂದ್ರೆ ಸಂಪತ್ತಿನಾರು ಕೇಳೋಣ. ಸಂಪತ್ತು ಅದೇನು ಶಾಶ್ವತ ಅಲ್ಲ. ಆಮೇಲೆ ಅದಕ್ಕಿಂತ ದೊಡ್ಡ ನಮ್ಮ ಶ್ರೀಮಂತರು ಕೂಡ ಇರ್ತಾರೆ. It would be the same thing with regard to kings or even the lordship of Mahendra. They there felt that there was no fulfillment in any. ಅವಾಗ ಏನ್ ಹೇಳಿದ್ರು ಕೂಡ ಎಲ್ಲವೂ ನಮ್ಗಿಂತ ಜಾಸ್ತಿ ಇರ್ತಾರೆ, ಅಥವಾ ಯಾವ ಶಾಶ್ವತ ಇರೋದಲ್ಲ ಅಂತೇಳಿ. Finally the eldest among said, he who creates all this Brahma, and so Brahma is the highest of them. They all felt happy and said, what is the way to achieve Brahmanahood? ಅವಾಗ ಅವ್ರಿಗೆ ಒಂದು ಐಡಿಯಾ ಬರ್ತೈತಿ. ಎಲ್ಲದಕ್ಕಿಂತ ಎಲ್ಲರನ್ನ ಹುಟ್ಸೋನು, ಇಡೀ ಪ್ರಪಂಚನ, ಈ ಸೂರ್ಯರನ್ನ ಎಲ್ಲರನ್ನ ಹುಟ್ಸೋನು ಚತುರ್ಮುಖ ಬ್ರಹ್ಮಲ. ನಾವೇ ಅದನ್ನ ಆಗ್ಬಿಟ್ರೆ ನಾವು ಈ ಎಲ್ಲರನ್ನ ನಾವೇ ಕ್ರಿಯೇಟ್ ಮಾಡುವ, ನಾವು ಹುಟ್ಟಿಸ್ಬೋದು ಅಂತ ಅವರಿಗೆ ಒಂದು ತಲೆಗೆ ಒಂದು ಐಡಿಯಾ ಬರ್ತೈತಿ. ದೇ ಆಲ್ ಫೆಲ್ಟ್ ಹ್ಯಾಪಿ at the surgeon said, what is the way to achieve Brahmanhood? After thinking for a while, the elder son, it is not so difficult. Mind is the basic cause of everything. So let us sit on always and concentrate the mind in attaining Brahmatam. ಅದೇನ ಅವನು ಒಬ್ಬನು ಹೇಳ್ತಾನೆ, ಅದೇನ ಅಂತ ಕಷ್ಟ ಏನಿಲ್ಲ, ಒಂದು ತಪಸ್ಸು ಮಾಡೋನು,
ಬರೇ ನಮ್ಮ ಮನಸ್ಸನ್ನ ನಾನು ಬ್ರಹ್ಮ ಆಗಿದ್ದೀನಿ, ನಾನು ಬ್ರಹ್ಮನೇ, ಅದ್ರ ಬಗ್ಗೆ ನಾವು ಚಿಂತೆ ಮಾಡಿದ್ರೆ ಏನ ಆಗ್ಬಹುದು ಅಂತ ಅನ್ಕೊಂತೀನಿ. ಗಿವಿಂಗ್ ಅಪ್ ಥಾಟ್ಸ್ ಬೇರೆ ಯಾವ್ದೂ ಇಲ್ಲ, ಬರೇ ನಾನು ಬ್ರಹ್ಮ ಆಗ್ಬೇಕು ಅದನ್ನ ಒಂದೇ ನಾವು ಮನಸ್ಸನ್ನ ಇಟ್ಕೊಂಡು ತಪಸ್ ಮಾಡೋಣ ಅನ್ಕೊಂತಾರೆ. ಗಿವಿಂಗ್ ಅಪ್ ಥಾಟ್ಸ್ ಆಫ್ ಆಲ್ ಅದರ್ ಇನ್ಕ್ಲೂಡಿಂಗ್ ದ ಬಾಡಿ, ದೇಹದ ಬಗ್ಗೆ ಕೂಡ ಚಿಂತೆ ಇಲ್ದಂಗ ಬರೇ ಬ್ರಹ್ಮನ್ ಬಗ್ಗೆ ಚಿಂತೆ ಮಾಡೋಣ, ನಾವೇ ಬ್ರಹ್ಮರು ಅಂತ ಅನ್ಕೊಳ್ಳೋಣ ಅಂತ ಮಾಡ್ತಾರೆ. ಕಂಟಿನ್ಯೂಸ್ಲಿ ಫೀಲ್ ದಟ್ ಯು ಆರ್ ಸೀಟೆಡ್ ಆನ್ ದ ಲೋಟಸ್. ಯಾವಾಗ ನೀನು ಏನ್ ಅನ್ಕೋಬೇಕು ಅಂತಂದ್ರೆ, ನಾನು ಯಾವಾಗ ಕಮಲದ ಹೂ ಮೇಲೆ ಕೂತ್ಕೊಂಡಿನಿ, ಬ್ರಹ್ಮ ಹೆಂಗ್ ಕುಂತಿರ್ತಿದ್ದಾನೆ ಹಾಗೆ. ದಟ್ ಅಂಡ್ ದಟ್ ಯು ಆರ್ ಕ್ರಿಯೇಟಿಂಗ್ ದಿಸ್ ಅಂಡ್ ಡೆಸ್ಟ್ರಾಯಿಂಗ್ ಇಟ್. ಆಗ ಮನಸ್ಸನ್ನ ಅನ್ಕೋಬೇಕು, ನಾನೇ ಬ್ರಹ್ಮನಾಗಿನಿ, ಈ ಇಡೀ ಪ್ರಪಂಚನ ಹುಟ್ಟಿಸ್ತಾ ಇದ್ದೀನಿ, ಮತ್ತು ಅದನ್ನ ನಾಶ ಕೂಡ ನಾನೇ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಕು ಅಂತ. ಆಲ್ ಆಫ್ ದಮ್ ಫೆಲ್ಟ್ ಹ್ಯಾಪಿ ಅಟ್ ದ ಐಡಿಯಾ ಐ ಆಮ್ ಬ್ರಹ್ಮನ್ ವಿತ್ 4 faces. ನಾನು ಬ್ರಹ್ಮ 4 ಮುಖವುಳ್ಳವನು ಅಂತ ತಪಸ್ಸು ಮಾಡಕ್ ಶುರು ಮಾಡ್ತಾರೆ. ದ ಐಡಿಯಾ ಬಿಕೇಮ್ ಫರ್ನ್ ಫಿಕ್ಸ್ಡ್ ಇನ್ ದರ್ ಮೈಂಡ್ಸ್ ಅಂತ forgot completely about their bodies. Subsequently those bodies fell off like a dry leaves from a tree. ನಾವು ವಯಸ್ಸಾದ್ಮೇಲೆ ಮತ್ತೆ ಆ ಫಿಸಿಕಲ್ ಬಾಡಿಗೆ ಅಂದ್ರೆ ಆ ದೈಹಿಕ ಮಾಂಸ ರಕ್ತ ಮಾಂಸ ಉಂಡಿದ್ದ ದೇಹ ಅದು ಉದುರು ಬೀಳ್ತತೆ. ಆನ್ ಅಕೌಂಟ್ ಆಫ್ ದ ಇಂಟೆನ್ಸಿಟಿ ಆಫ್ ದಿ desire 10 worlds have come into this as all of them 10 have become Brahmins. ಅವ್ರ ತಪಸ್ಲಿಂದ ಈ ಒಂದು 10 ಲೋಕಗಳು ಸೃಷ್ಟಿಯಾಗ್ಯಾವೆ, ಅವ್ರಲಿಂದ ಆಗೈತೆ ಅಂತ ಹೇಳ್ತಾರೆ. ದ ಫೋರ್ಸ್ ಆಫ್ ದಟ್ ಡಿಸೈರ್ಸ್ ಇಸ್ ನೌ ಸೆಸ್ಟರಿ ಇನ್ ದ ಚಿತ್ತ ಆಕಾಶ. ಅವರ ಒಂದು ಆಸೆ ಚಿತ್ತ ಆಕಾಶದಾಗೆ ಮೂಡೈತಿ. ಐ ಆಮ್ ದ ಸನ್ ಆಫ್ ಒನ್ ಆಫ್ ದ 10 worlds, so saying the sun went back to the original place. ಆಗ ಆ ಚಿತ್ತಾಕಾಶದಿಂದ ಅಲ್ಲಿ ಇರುವ 10 ಸೂರ್ಯಗಳ ಪೈಕಿ ನಾನು ಒಬ್ಬನೇ, 10 ಪ್ರಪಂಚದ ಪೈಕಿ ನಾನು ಒಬ್ಬ ಸೂರ್ಯ ಅಂತೇಳಿ ಮಾಯ ಬರ್ತಾನೆ. ಅಂದ್ರೆ ಅವ್ರು ಹೇಳೋದಂದ್ರೆ ಎಲ್ಲದಕ್ಕೂ ಆ ಮನಸ್ಸನ್ನ ನಾವು ಒಂದು ಸದುಪಯೋಗ ಮಾಡ್ಕೊಂಡ್ರೆ ಇದು ಮಾಡಬಹುದು. ಅದೇ ರಾಕ್ಷಸರು ಕೂಡ ಹಗಲು ರಾತ್ರಿ ದೇಹದ ಪರಿಬಿಲ್ದಂಗೆ ತಪಸ್ ಮಾಡಿ ಏನೇನೋ ವರಗಳು ಕೇಳ್ಕೊಂಡ್ರೆ ಹಾಗೆ ಎಲ್ಲರೂ ನಾಶನ ಆದ್ರು. ಭಸ್ಮಾಸುರ ಆಗಲಿ, ಹಿರಣ್ಯ ಕಶ್ಯಪ ಆಗಲಿ, ಇಂಥವ್ರೆಲ್ಲ ರಾಕ್ಷಸರು ಒಂದು ಸದುಪಯೋಗದ, ನಾನು ಪರಮಾತ್ಮ ನಿನ್ನ ಸದಾ ಪಾದದಲ್ಲಿ ಇರಬೇಕು, ಅಥವಾ ನಾನು ಈ ಅಧರ್ಮವನ್ನೆಲ್ಲ ಹೊರಡಿಸ್ಬೇಕಂತ ಒಂದು ಸಂಕಲ್ಪ ಇಟ್ಕೊಂಡ್ರೆ ಮಾತ್ರ ಉಪಯೋಗ ಆಗುತ್ತೆ. ಇಲ್ಲಿದ್ರೆ ನಾವ್ ಏನ್ ತಪಸ್ಸು ಮಾಡಿ ಏನ್ ಮೆಡಿಟೇಷನ್ ಮಾಡಿದ್ರು ಕೂಡ ಅದೆಲ್ಲ ವ್ಯರ್ಥ ಆಗ್ತೈತಿ. ನಮ್ ಸ್ವಂತಕ್ಕೋಸ್ಕರ ಏನು ಮಾಡಬಾರದು ರಮಣ ಮಹರ್ಷಿಗಳ ಸಂದೇಶ. ಇನ್ನು ಒಂದು ಇದೆ, ಎ ಸ್ವಿಸ್ ಲೇಡಿ ಆಸ್ಕ್ಡ್ ಡಸ್ ಅಪ್ಲಿಕೇಶನ್ ಇಂಪ್ಲೈ ಅಕಲ್ಟ್ ಪವರ್ಸ್ ಆಲ್ಸೋ. ಒಬ್ಬ ರಮಣ ಮಹರ್ಷಿಗಳ ಜೊತೆ ಸ್ವಿಟ್ಜರ್ಲೆಂಡ್ ಅಂತ ಬರ್ತಾಳೆ. ಆಕಿ ಕೇಳ್ತಾಳೆ, ಮಾಯ ಮಂತ್ರದಿಂದ ಕೂಡ ಈ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬಹುದೇನೋ ಅಂತ ಕೇಳ್ತಾಳೆ. ಅವಾಗ ರಮಣ ಮಹರ್ಷಿ ಹೇಳ್ತಾರೆ, ದ ಸೆಲ್ಫ್ ಈಸ್ ದ ಮೋಸ್ಟ್ ಇಂಟಿಮೇಟ್ ಅಂಡ್ ಎಟರ್ನಲ್ ಬೀಯಿಂಗ್ ವೇರ್ ಆರ್ ದ ಸಿದ್ದೀಸ್ ಆರ್ ಫಾರಿನ್. ಆತ್ಮ ಒಂದೇ ಸತ್ಯ, ಇವೆಲ್ಲ ಹೊರಗಿನವು ಎಲ್ಲ ನಾಶನ ಆಗವು. ಆ ಸಿದ್ಧಿಗಳು ಅವು ಹೊರಗಿನಿಂದ ಬಂದವು, ಅಂದ್ರೆ ಅವೆಲ್ಲ ಬರೀ ತೋರಿಕೆಗೆ ಅಂತ ಹೇಳ್ತಾರೆ. ಲೇಟರ್ ರಿಕ್ವೈರ್ಸ್ ಎಫರ್ಟ್ ಟು ಅಕ್ವೈರ್ ಬಟ್ ದ ಫಾರ್ಮರ್ ಡಸ್ ನಾಟ್. ಆ ಸಿದ್ಧಿಗಳನ್ನ ಪಡಿಬೇಕಂದ್ರೆ ಎಷ್ಟೋ ವರ್ಷಗಳನ್ನ ಇದು ಸಾಧನೆ ಮಾಡ್ಬೇಕು. ಆದ್ರೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಾವು ಸರಿಯಾಗಿ ಮಾಡಿದ್ರೆ ಅದು ಇನ್ನೂ ಬೇಗ ಆಗುತ್ತೆ ಅಂತ ಹೇಳ್ತಾರೆ. ದ ಪವರ್ಸ್ ಆರ್ ಸಾಟ್ ಬೈ ದ ಮೈಂಡ್ ವಿಚ್ ಮಸ್ಟ್ ಬಿ ಕೆಪ್ಟ್ ಅಲರ್ಟ್, ಬೇರೆ ದ ಸೆಲ್ಫ್ ಇಸ್ ವೆನ್ ದ ಮೈಂಡ್ ಇಸ್ ಡಿಸ್ಟ್ರಾಯ್ಡ್. ಅವಾಗ ಆ ಒಂದು ಮನಸ್ಸು ನಾಶನ ಆದಾಗೆ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗ್ತತಿ. ಆದ್ರೆ ಇದಕ್ಕೆ ಸಿದ್ಧಿಗಳಿಗೆ ಮನಸ್ಸು ನಿಂದಲೇ ಆಗ್ತವೆ. ಆದ ಕಾರಣ ಅವು ತಾತ್ಕಾಲಿಕ ಅಂತ ಹೇಳ್ತಾರೆ. ದೀಸ್ ಪವರ್ಸ್ ಮೇ ಬಿ ಸಾಟ್ ಅಂಡ್ ಗೇನ್ಡ್ ಇವನ್ ಆಫ್ಟರ್. ಆತ್ಮ ಸಾಕ್ಷಾತ್ಕಾರ ಕೂಡ ನಾವು ಸಿದ್ಧಿಗಳು ನಾವು ಮಾಡ್ಕೋಬಹುದು, ಬಟ್ ಅವಾಗ ಮಾಡ್ಕೊಳ್ಳೋ ಒಂದು ಮನಸ್ಸು ಕೂಡ ಬರೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಒಂದು ಕತೆ ಹೇಳ್ತಾರೆ. ಕಿಂಗ್ ಸ್ಕಿದ್ವಾಜ ಅಂಡ್ ಕ್ವೀನ್ ಚುಡಾಲ ರೂಲ್ಡ್ ದ ಕಿಂಗ್ಡಮ್ ಆಫ್ ಮಾಳವ. ಒಬ್ಬ ರಾಜ ಸ್ಕಿದಿವಾಜ ಮತ್ತು ಚೂಡಾವಳಿ ಅಂತ ರಾಣಿ ಇರ್ತಾರೆ. ಒಂದು ಮಾಳವ ಅಂತ ಒಂದು ದೇಶದಲ್ಲಿ ಆಳ್ತಾ ಇರ್ತಾರೆ. ಚುಡಾಲ ರೆಗ್ಯುಲರ್ಲಿ ಪ್ರಾಕ್ಟೀಸ್ ಮೆಡಿಟೇಷನ್ ಇನ್ ದ ಸೈಲೆಂಟ್ ಅವರ್. ಚುಡಾಲ ಅಂದ್ರೆ ರಾಣಿ,
ಆಕೆ ಧ್ಯಾನ ಮಾಡ್ತಿರ್ತಾಳೆ ಯಾವಾಗಲಿದ್ರು. ಅಂದ್ರೆ ಎಲ್ಲಿ ನಿಶಬ್ದ ಇರ್ತದೆ ಅಲ್ಲಿ, ಅಂದ್ರೆ ಬೆಳಗ ಮುಂಜಾನೆ ಧ್ಯಾನ ಮಾಡ್ತಿರ್ತಾಳೆ. ಇನ್ ಡ್ಯೂ ಕೋರ್ಸ್ ಶಿ ರಿಯಲೈಸ್ ದ ಅಬ್ಸಲ್ಯೂಟ್ ಟ್ರೂತ್ ಅಂಡ್ ಅವರ್ ಫೇಸ್ ಶೋನ್ ಬ್ರೈಟ್ಲಿ ಅಂಡ್ ಬಿಕಮ್ ಮಚ್ ಮೋರ್ ಬ್ಯೂಟಿಫುಲ್ ದೆನ್ ಬಿಫೋರ್. ಹಾಗೆ ಆಕೆಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಆತ್ಮ ಸಾಕ್ಷಾತ್ಕಾರದ ಪ್ರಭಾವದಿಂದ ಆಕೆ ಇನ್ನೂ ಸುಂದರವಾಗಿ ಮುಖದಲ್ಲಿ ಅತ್ಯಂತ ಕಳೆ ಬರ್ತತಿ. ದ ಕಿಂಗ್ ಅಬ್ಸರ್ವಿಂಗ್ ದಿಸ್ ಆಸ್ಕ್ಡ್ ಹರ್ ದ ರೀಸನ್. ಯಾಕೆ ನಿನಗೆ ರಾಜ ಕೇಳ್ತಾನೆ, ನಿನಗೆ ಯಾಕೆ ಇಷ್ಟು ಮುಖದ ಮೇಲೆ ಇಷ್ಟು ಕಳೆ ಬಂದಿದೆ, ಏನು ಇದು ಕಾರಣ ಅಂದಾಗ, ದ ಕ್ವೀನ್ ರಿಪ್ಲೈಡ್ ದಟ್ ಇಟ್ ವಾಸ್ ಡ್ಯೂ ಟು ಹರ್ ರಿಯಲೈಸೇಷನ್ ಆಫ್ ಟ್ರೂತ್. ಆವಾಗ ಕೇಳ್ತಾಳೆ, ನನ್ನ ಆತ್ಮ ಸಾಕ್ಷಾತ್ಕಾರ ಆಗಿರೋದಕ್ಕೆ ಈ ಕಳೆ ಬಂದಿದೆ ಅಂತ ಹೇಳ್ತಾನೆ. ದ ಕಿಂಗ್ ಲಾಫ್ಡ್ ಅಟ್ ಹರ್ ಥಿಂಕಿಂಗ್ ದಟ್ ರಿಚ್ ವಾಸ್ ಪಾಸಿಬಲ್ ಓನ್ಲಿ ಥ್ರೂ ಸಿವಿಯರ್ ಅಟ್ ಕುಡ್ ನೆವರ್ ಬಿ ಗೆಟ್ ಇನ್ ವೈಲ್ ಲಿವಿಂಗ್ ಇನ್ ಪ್ಯಾಲೇಸ್. ರಾಜಿಗೆ ಆಶ್ಚರ್ಯ ಆಗ್ತದೆ. ಅರಮನೆ ಇದ್ದವರಿಗೆ ಎಂದಾದರೂ ಆತ್ಮ ಸಾಕ್ಷಾತ್ಕಾರ ಆಗಿದ್ದೆ ಎಲ್ಲರಿಗೂ ಕೇಳಿಲ್ಲ ನಾನು. ಕೇವಲ ಆ ಹಿಮಾಲಯದಲ್ಲಿ ಗುಡ್ಡಗಾಡಲ್ಲಿ ಗವಿಗಳಲ್ಲಿ ತಪಸ್ ಮಾಡಿದ್ರಿ, ಜನ್ಮಗಳಗಟ್ಲೆ ಮಾಡಿದ್ರು ಕೂಡ ಬರೋದಿಲ್ಲ. ನೀನ್ ಅರಮನೆಯಲ್ಲಿ ಹೆಂಗ್ ಬರ್ತೈತೆ ಅಂತ ಅವನ್ನ ನಂಬೋದಲ್ಲ. ದಿ ಕಿಂಗ್ ಲವ್ he wanted to leave the kingdom and practice tapasya so that he could gain realization. ಅವನಿಗೆ ನಾನು ಈ ರಾಜ್ಯ ಬಿಟ್ಟು ಅಡವಿಗೆ ಹೋಗಿ ತಪಸ್ ಮಾಡ್ತೀನಿ ಅಂತ ಅನ್ಕೊಂತಾನೆ. ದ ಕ್ವಿಂಗ್ ಟ್ರೈ ಟು ಪರ್ಸ್ಯೂ ಹಿಮ್ ಅಂಡ್ ಸೇಸ್ ದಟ್ he could carry on ತಪಸ್ in the palace on the road. ಅವಾಗ ರಾಣಿ ಹೇಳ್ತಾಳೆ, ನೀನು ಅಲ್ಲಿ ಕಾಡಿಗೆ ಇದಕ್ಕ ಮನೆ ಬಿಟ್ಟು ಹೋಗೋ ಕೆಲಸ ಇಲ್ಲ, ನೀನು ಇಲ್ಲೇ ಅರಮನೆಯಲ್ಲೇ ಕೂತ್ಕೊಂಡು ನೀನು ಸಾಧನೆ ಮಾಡಬೇಡ ಅಂತ ರಾಣಿ ಹೇಳ್ತಾಳೆ. ರಿಫ್ಯೂಸಿಂಗ್ ಟು ಆಕ್ಟ್ ಆನ್ ಅರಮನೆ he went to the performing hard pranam. The queen was running. ಅವಾಗ ಅವನು ಎಷ್ಟು ಹೇಳಿದ್ರು ಕೇಳೋದಲ್ಲ. ಇಲ್ಲ, ನನಗೆ ಅರಮನೆಯಲ್ಲಿ ಆಗೋದಲ್ಲ ಸಾಕ್ಷಾತ್ಕಾರ, ನಾನು ಕಾಡಿಗೆ ಹೋಗ್ತೇನೆ ಅಂತ ಅಲ್ಲಿ ಹೋಗ್ತಾನೆ. ರಾಣಿ ರಾಜ್ಯಭರಣ ಮಾಡ್ತಾ ಇರ್ತಾಳೆ. ದ ಕ್ವೀನ್ ಟೇಕಿಂಗ್ ಪಿಟಿ ಆನ್ ಹರ್ ಹಸ್ಬೆಂಡ್ anxious to rescue him from mire of practice this and took the guise of one Kumbha Muni and stood in front of him but a few feet above the ground. ಅವಾಗ ರಾಣಿಗೆ ಆಕೆ ತಪಸ್ಸಿದ್ಧಿಗಳು ಕೂಡ ಪ್ರಾಕ್ಟೀಸ್ ಮಾಡ್ತಾಳೆ. ಪ್ರಾಕ್ಟೀಸ್ ಮೇಲೆ ಒಬ್ಬ ಕುಂಭ ಅಂತ ಒಬ್ಬ ಮನುಷ್ಯನ ರೂಪ ಆಗಿ ಗಂಡ ಎಲ್ಲಿ ತಪಸ್ ಮಾಡ್ತಾ ಇರ್ತಾನೆ ಅಲ್ಲಿ ಹೋಗ್ತಾಳೆ. ಅದು ಭೂಮಿ ಮೇಲೆ ನಿಂತಿರ್ತೈತೆ ಅದು ಆಕಾರ. ರಾಣಿನೇ ಆ ಆಕಾರ ತಾಳಿ ಇದಾಗಿರ್ತೈತೆ. ದ ಕಿಂಗ್ ಥಿಂಕಿಂಗ್ ದಟ್ ಸಮ್ ಸೆಲೆಷಿಯಲ್ ಬೀಯಿಂಗ್ ಆರ್ ಡಿಸೆಂಡೆಡ್ ಫ್ರಮ್ ಹೆವೆನ್ ಟು ಬ್ಲೆಸ್ ಹಿಮ್ ಫೆಲ್ ಅಟ್ ಹಿಸ್ ಟೋಲ್ಡ್ ಹಿಸ್ ವೈಸ್ ಅಂಡ್ ಸಾಟ್ ಟು ಗೈಡ್. ಇವ ರಾಜ ಅನ್ಕೊಂತಾನೆ, ಯಾರೋ ದೇವತೆ ಬಂದಿದ್ದಾರೆ, ಅದಕ್ಕೆ ಭೂಮಿಗೆ ಮುಟ್ಟಿಲ್ಲ ಅಂತ ಹೇಳಿ ನಮಸ್ಕಾರ ಮಾಡ್ತಾನೆ. ದ ಮುನಿ ಥಾಟ್ ದ ಕಿಂಗ್ ಆಸ್ ಫಾಲೋಸ್. ಕರ್ಮಾಸ್ ಕ್ಯಾನ್ ಗಿವ್ ಎ ಫ್ರೂಟ್ ಆಸ್ ದಟ್ ಬಟ್ ಕರ್ಮಾಸ್ themselves cannot grant you salvation. ಕರ್ಮಗಳು ನಿನಗೆ ಒಂದು ಫಲ ಕೊಡಬಹುದು ಬೈ ದ ಲಾರ್ಡ್, ಬಟ್ ಕರ್ಮಾಸ್ ಇನ್ themselves ಕ್ಯಾನ್, ಬಟ್ ಕರ್ಮಗಳೇ ಇಲ್ದಂಗೆ, ಅಂದ್ರೆ ಪರಮಾತ್ಮನ ಕೃಪೆ ಇಲ್ದಂಗೆ ಅವ್ನು ನಿನಗೆ ಏನು ಮುಕ್ತಿ ಕೊಡಲಾರು ಅಂತ ಹೇಳ್ತಾಳೆ ರಾಣಿ. ಬೈ ಡೂಯಿಂಗ್ ಡಿಸ್ಇಂಟ್ರೆಸ್ಟೆಡ್ ಆಕ್ಷನ್ಸ್ ಒನ್ ಮೈಂಡ್ ಕ್ಯಾನ್ ಬಿಕಮ್ ಟ್ರೂ. ವಿತ್ ಪ್ಯೂರ್ ಮೈಂಡ್ ಒನ್ ಶುಡ್ ಕಂಟಂಪ್ಲೇಟ್ ಆನ್ ದಿ ಸೆಲ್ಫ್. ಆಗ ನೀನು ಶುದ್ಧ ಮನಸ್ಸಿನಿಂದ ಶುದ್ಧ ತಪಸ್ ಮಾಡಬೇಕು, ಬರೀ ಸಿದ್ಧಿಗಳೇ ಅದಕ್ಕೆ ಇದು ಮಾಡಬಾರ್ದು ಅಂತ ರಾಣಿ ಹೇಳ್ತಾಳೆ. ದಿಸ್ ವುಡ್ ಡೆಸ್ಟ್ರಾಯ್ ದ ವಾಸನಾಸ್. Then one should approach a master and through his grace learn how to inquire into the nature. ಆಗ ಒಬ್ಬ ಗುರು ಹತ್ರ ಹೋಗಿ ಅವನಿಂದ ಎಲ್ಲ ಆತ್ಮದ ಬಗ್ಗೆ ತಿಳ್ಕೋಬೇಕು ಅಂತ ಹೇಳ್ತಾಳೆ. ಲಿಬರೇಷನ್ ಇಸ್ ಪಾಸಿಬಲ್ ಓನ್ಲಿ ಥ್ರೂ ಎನ್ಕ್ವೈರಿ and not by performing any amount of ಕರ್ಮ. ಏನ್ ಕರ್ಮ ಅಂದ್ರೆ ಈ ತಪಸ್ಸು ಮಾಡೋದು ಕೂಡ ಕರ್ಮ. ಅದರಿಂದ ಮುಕ್ತಿ ಬರೋದಲ್ಲ, ಕೇವಲ ಸಿದ್ಧಿಗಳು ಬರ್ಬೋದು ಅಥವಾ ಇನ್ನೇನಾದ್ರೂ ಬರ್ಬೋದು. ಆದ್ರೆ ಒಬ್ಬ ಸೆಲ್ಫ್ ಎನ್ಕ್ವೈರಿ ಅಂದ್ರೆ ನಿನ್ನ ಬಗ್ಗೆ, ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನಾನು ಎಲ್ಲಿಗೆ ಹೋಗ್ತಿದ್ದೀನಿ, ನನ್ನ ಉದ್ದೇಶ ಏನು, ನನ್ನ ನಿಜ ಸ್ವರೂಪ ಏನು, ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂತಿದ್ದಾಗ ಆ ಜ್ಞಾನಿಗೆ ಮಾತ್ರ ಆ ಮುಕ್ತಿ ಸಿಗ್ತೈತೆ ಅಂತ ರಾಣಿ ಹೇಳ್ತಾಳೆ. ದ ಕಿಂಗ್ ಸೆಡ್ ದಟ್ ಹಿ ಹ್ಯಾಡ್ ಇನ್ಕ್ಲೂಡಿಂಗ್ ದಿಸ್ ಕೈಂಡ್ ಫ್ಯಾಮಿಲಿ. ರಾಜ ಹೇಳ್ತಾನೆ, ಇಲ್ಲ ನಾನು ನೋಡು ಅರಮನೆಯನ್ನೇ ಬಿಟ್ಟಿದ್ದೀನಿ, ಇಡೀ ಸಂಸಾರನೇ ಬಿಟ್ಟು ಬಂದೀನಿ ಅಂತ ಅಂದಾಗ, Kumbha Muni told him that the relationship was only external and the seeds of death was still in. ನೀನ್ ಬಿಟ್ಟು ಬಂದಿರಬಹುದಪ್ಪ, ಅರಮನೆ ಬಿಟ್ಟು ಬಂದಿರೋದು, ಫ್ಯಾಮಿಲಿ ಬಿಟ್ಟು ಬರೋದು, ಆದ್ರೆ ನಿನ್ನ ವಾಸನೆ ಇರ್ತತಲ್ಲ, ಬಿಟ್ಟು ಬಂದೀನಿ ಅಂತ ಯಾವ ಅದ ನೆನಪು ಕೂಡ ಕಾಡ್ತಾ ಇರ್ತೈತಿ. ಅದ್ ಹಂಗಲ್ಲ, ಒಳಗಿಂದಲೇ ನಿನಗೆ ಅದು ವೈರಾಗ್ಯ ಬರಬೇಕು ಅಂತ ಹೇಳ್ತಾರೆ.
The king took out his walking staff, Kamandalu, Rudrakshan clothes, and threw him them all into the fire and stood without any question. ಅವಾಗ ಆ ಮಾತು ಕೇಳಿ ಅವನ ಹತ್ರ ಕಮಂಡಲ ಇರ್ತೈತಿ, ರುದ್ರಾಕ್ಷ ಇರ್ತೈತಿ, ಬಟ್ಟೆ ಇರ್ತೈತಿ, ಅವನ್ನೆಲ್ಲ ಅಲ್ಲಿ ಒಂದ ಬೆಂಕಿಯಾಗ ಹಾಕಿ ಏನ ಈಗ ನೋಡು ನನ್ನ ಹತ್ರ ಏನಿಲ್ಲ ಅಂತ ಅಂತಾನ. Still on being told that he had not completely, the king was ready to drop his lost possession, the body, by jumping from the top of the mountain. ಆದ್ರೂ ನೀನು ಎಲ್ಲ ಬಿಟ್ಟಿರ್ಬೋದು, ಆದ್ರೆ ಒಳಗಿಂದ ವಾಸನೆ ನಿನ್ನ ಬಿಟ್ಟಿಲ್ಲಲ್ಲ ಅಂತಂದಾಗ, ಸರಿ ಈ ದೇಹನ ಕೊಡಿ ಬಿಡ್ತೀನಿ ನಾನು, ಆ ಮೇಲೆ ಗುಡ್ಡದ ಮೇಲೆ ಹೋಗಿ ಕೆಳಗ ನಾನು ಎಗರ್ತೀನಿ, ದೇಹನ ಬಿಟ್ಬಿಡ್ತೀನಿ ಅಂತನ್ ರಾಜ. The Muni asked him, why, what harm has the body done to observe the punishment? ದೇಹ ಏನ್ ತಪ್ಪು ಮಾಡೈತಪ್ಪ ನಿನಗ, ಅದಕ್ಕ ಯಾಕದ ನೀನು ಶಿಕ್ಷೆ ಕೊಡ್ತಿದ್ದಿ? Thereupon the Muni thought him that he would not realize the truth by destroying the body, but only by destroying the mind, which was the source of all. ಆಗ ಅವನಿಗೆ ಗೊತ್ತಾಗ್ತೈತಿ ಈ ಎಲ್ಲದಕ್ಕೂ ಮನಸ್ಸೇ ಕಾರಣ. ಈ ಮನಸ್ಸನ್ನ ನಾವು ದೂರ, ಈ ಪ್ರಪಂಚದ ವಸ್ತುಗಳಿಂದ ದೂರ ಇಡಬೇಕು, ಅದನ್ನ ಸಾಯಿಸ್ಬೇಕು ಅಂತ ಅನ್ಕೊಂತಾನೆ. The mind identifies as I, and this was bondage. ಮನಸ್ಸು ಏನ್ ಮಾಡ್ತಾ ಇರ್ತಾರೆ, ನಾನು ಅಂತ ಇರ್ತೈತಿ. ನಾನ್ ಬಿಟ್ಟೆ, ನಾನ್ ರಾಜ ಆಗಿದ್ದೆ, ನಾನು ದೇಹ ಇದ್ದೇನೆ, ನನಗೆ ಅಂತ ಮನಸ್ಸೆಲ್ಲ ಮೊದ್ಲು ಅಡ್ಡ ಬರ್ತಿರ್ತದೆ. The stopping of this identity was the renunciation of everything. ಇದೆಲ್ಲ ನೀನು ಮೀರ್ಬೇಕು. ನಿನ್ನ ಸ್ವಂತ ನಾನು ರಾಜ ಅಲ್ಲ, ನಾನು ಈ ದೇಹನೂ ಅಲ್ಲ, ನನಗೆ ಈ ಮೂರು ಬಾಡಿ, ಫಿಸಿಕಲ್ ಬಾಡಿ, ಅಸ್ಟ್ರಲ್ ಬಾಡಿ, ಅವ ಯಾವೂ ಅಲ್ಲ, ನಾನು ಮೂರು ದೇಹಗಳು ಕೂಡ ನಾನು ಅಲ್ಲ, ನನಗೆ ಮೈಂಡು ಅಲ್ಲ ಈ ಅಂತ ಅನ್ಕೋಬೇಕು ಅಂತ ಅವನ ಅನ್ಕೊಂತಾನೆ. Then the king's doubt was dispelled and his mind became pure. The king went to the source of self and soon become. ಆಗ ಅವನಿಗೆ ಬುದ್ಧಿ ಬಂದು ಕೊನೆಗೆ ತನ್ನೆಟ್ಟಿ ತಾನೇ ವಿಚಾರ ಮಾಡ್ಕೊಂತಾನೆ, ಆತ್ಮ ಅಂದ್ರೆ ಏನು, ಅದು ಹೆಂಗ ನನ್ನಲ್ಲಿ ಇದೆ ಅಂತ, ನಾನೇ ಆ ಪರಮಾತ್ಮ ಅಂತ ಎಲ್ಲ ಇದು ಮಾಡಿ ಕಡೆಗೆ ಸಮಾಧಿ ಹೋಗ್ತಾನೆ. ದ ಕುಂಭಮುನಿ ಡಿಸಪೇರ್ಡ್ ಅಂಡ್ ರಿಟರ್ನ್ ಆಫ್ ಡಿಸಪೇರ್ಡ್. ಅವಾಗ ಆಕೆ ರಾಣಿ ಕುಂಭಮುನಿಯಾಗಿ ಬಂದಿರ್ತಾಳಲ್ಲ, ಆಕೆ ಮಾಯಾಗಿ ವಾಪಸ್ ಹೋಗ್ಬಿಡ್ತಾಳೆ. ದ ಕಿಂಗ್ ವಾಸ್ ಸ್ಟಿಲ್ ಇನ್. ಅವಾಗ ಅವ ಸಮಾಧಿಯಾಗಿ ಇನ್ನೂ ಇರ್ತಾನೆ ರಾಜ. ಚೂಡಲ್ಲ ರೋಡ್ ಲೈಕ್ ಅ ಲಯನ್ ಟು ವೇಕ್ ಹಿಮ್ ಅಪ್ ಬಟ್ ಕುಡ್ ನಾಟ್. ಆಗ ಇನ್ ತಪಸ್ಸು ನಿಜವಾಗಿ ಹೌದಲ್ಲ ಸುಳ್ಳು ಅಂತ ಆಕೆ ಮತ್ತೆ ಬಂದು ಸಿಂಹ ಗರ್ಜನೆ ಮಾಡ್ತಾಳ, ಆದ್ರೂ ಅವನು ಎದ್ದಳೋದಲ್ಲ. ದೆನ್ taking a subtle form, he entered the king's heart and found pure and devoid of any latent. ಆಕೆ ಸೂಕ್ಷ್ಮದ ರೂಪ ತಗೊಂತಾಳ ರಾಣಿ. ಆ ದೇಹ, ಅವನ ದೇಹ, ರಾಜನ ದೇಹದ ಒಳಗೆ ಹೋಗಿ ನೋಡ್ತಾಳೆ, ಆದ್ರೆ ಅವನು ತುಂಬಾ ಶುದ್ಧವಾಗಿರ್ತಾನೆ. Then in a melodious voice he chanted the Sama Veda, and like blowing of lotus the king became aware of the world. ಅವಾಗ ಒಳಗೆ ಕತ್ಕೊಂಡು ಆಕಿ ಸಾಮವೇದನ ಪಠನೆ ಮಾಡ್ತಾಳ. ಆಗ ರಾಜನಿಗೆ ಎಚ್ಚರ ಆಗ್ತೈತಿ. The king became aware of the world. The king filled with joy remained silent, not knowing how to express his gratitude. Then he, as advised by the queen, he returned with her to the kingdom. Thus in the true he ruled the kingdom. ಅವಾಗ ಅವನಿಗೆ ಪೂರ ಸಂತೋಷ ಆಗಿರ್ತೈತಿ. ಆ ಸಂತೋಷದಿಂದ ಮತ್ತೆ ಅರಮನೆಗೆ ಬಂದು ರಾಣಿ ಕೂಡ ತುಂಬಾ ವರ್ಷದವರೆಗೆ ರಾಜ್ಯಭಾರ ಮಾಡ್ತಾನಂತ ಇವತ್ತಿನ ಈ ಕತೆ ಮುಗಿದಿದೆ. ಮುಂದಿನ ಕತೆ ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಮೇಡಮ್. ಓಕೆ ಸರ್, ಅದ್ಭುತವಾಗಿ ಇವತ್ತು ರಮಣ ಮಹರ್ಷಿಗಳ ಆಧ್ಯಾತ್ಮಿಕ ಕತೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ರಾಮನ ಗುರುವಾಗಿ ಮನಸ್ಸಿನ ಸದುಪಯೋಗ ಮಾಡ್ಕೊಳ್ಬೇಕು. ಮನಸ್ಸು ನಮ್ಮ ಯಾವ ರೀತಿ ಹೋಗುತ್ತೆ ಆ ರೀತಿ ನಾವು ಚಲಿಸ್ತಾ ಹೋದ್ರೆ, ಅದ್ರ ಹಿಂದೆ ಹೋದ್ರೆ ನಾವು ಮನಸ್ಸಿಗೆ ಬಂದಂಗೆ ನಾವು ಅದ್ರ ದಿಕ್ಕಿಗೆ ನಾವು ಹೋಗ್ಬೇಕಾಗತ್ತೆ ಹೊರತಾಗಿ ಆತ್ಮದ
ಸುತ್ತ ಪಯಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಸತ್ಯ, ಅದನ್ನ ಸಿದ್ಧಿಗಳು ಸಿದ್ಧಿಯನ್ನ ಪಡ್ಕೊಂಡು ಸಹಿತ ನಾವೇನಾಗತ್ತೆ ಅದರಿಂದ ಅದು ತೋರಿಕೆಗೆ ಆಗತ್ತೆ ಹೊರತಾಗಿ ಅದರಿಂದ ಏನು ನಾವು ಆತ್ಮಜ್ಞಾನ ಆತ್ಮ ಸಾಕ್ಷಾತ್ಕಾರನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆತ್ಮ ಸಾಕ್ಷಾತ್ಕಾರ ನಾವು ಸಿದ್ಧಿ ಮಾಡ್ಕೊಳ್ಬಹುದು. ಅದನ್ನ ನಾವು ಲೋಕ ಕಲ್ಯಾಣಕ್ಕಾಗಿ ಅದನ್ನ ಬಳಸ್ಬೇಕು. ಆತ್ಮ ಸಾಕ್ಷಾತ್ಕಾರ ಮಾಡಿ ನಮ್ಮ ಅನುಭವವನ್ನ ಇದನ್ನ ಸಿದ್ಧಿಗಳು ತಾತ್ಕಾಲಿಕ ಅಷ್ಟೇ ಅನ್ನೋದನ್ನ ತಿಳಿಸ್ಕೊಟ್ರು. ಹಾಗೆ 10 ಜನ ರಾಜನ ಮಕ್ಕಳು, ಬ್ರಾಹ್ಮಣನ ಮಕ್ಕಳು 10 ಜನ ಹೇಗೆ ಇದನ್ನ ಮಾಡಿ ಧ್ಯಾನವನ್ನ ಮಾಡುವುದು, ತಂದೆ ತಾಯಿ ಸತ್ತೋದ್ಮೇಲೆ ಧ್ಯಾನ ಮಾಡಿ ತಪಸ್ಸಿಗಂತ ಹೋದವಾಗ ಅವರು ಹೇಗೆ ಇದ್ ಮಾಡ್ತಾರೆ, ತಾವು ಇದು ನಾವು ಬ್ರಹ್ಮನಂತೆ ಆಗ್ಬೇಕು ಅಂತ ಹೇಳ್ಕೊಂಡು ಆ ರೀತಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಮನಸ್ಸು ಶೂನ್ಯವಾಗಿರ್ತಾವು. ಏನಾಗತ್ತೆ ಅವ್ರಿಗೆ ಆ ರೀತಿ ಮನಸ್ಸು ಯಾವ ರೀತಿ ಅಂದ್ಕೊಳತ್ತೆ, ಯಾವುದು ಒಳ್ಳೆ ಉದ್ದೇಶಕ್ಕಾಗಿ ನಾವು ಮಾಡ್ಕೊಂಡಾಗ ಅನ್ಸ್ಕೊಂಡಾಗ ನಮ್ಗೆ ಏನಾಗತ್ತೆ ಆ ರೀತಿ ನಾವು ಆಗ್ತೇವೆ. ಆ ರೀತಿ ಅವರು 10 ಜನ ಸೂರ್ಯರಾಗಿ ಇದಕ್ಕೆ ಆಗ್ಲಿಕ್ಕೆ ಸಾಧ್ಯ ಇತ್ತು. ಅದ್ರೊಳಗೆ ತಾನೇ ಒಬ್ಬ ಶಿವ ಅನ್ನುವಂತ ಶಿವ ಸತ್ಯವನ್ನ ಬ್ರಹ್ಮನಿಗೆ ಹೇಳ್ತಾರೆ ಅಂತ ಅನ್ನೋದನ್ನ ಹೇಳಿದ್ರಿ. ಹಾಗೆ ರಾಜ ಶುದ್ಧ ಮನಸ್ಸಿಂದ ತಪಸ್ಸು ಮಾಡ್ಬೇಕಂತ ರಾಜ ಆ ರಾಣಿಯ ಮುಖಕಳೆಯನ್ನ ನೋಡಿ ತಾನು ಆ ರೀತಿ ಆಗ್ಬೇಕು, ತನಗೆ ಯಾವ ರೀತಿ ಹೇಗಾಯ್ತು ಅಂತ ಕೇಳಿದವಾಗ ರಾಣಿ ಇಲ್ಲ, ತಪಸ್ಸು ನಾನು ಇಲ್ಲೇ ಕುಂತು ಧ್ಯಾನ ಮಾಡಿ ಈ ರೀತಿ ಕಳೆ ಬಂದಿತ್ತು ನನಗೆ ಅಂತ ಹೇಳಿದವಾಗ, ಇಲ್ಲ ತಪಸ್ಸಿಗೆ ಹೋಗಿ ಐಶ್ವರ್ಯದಲ್ಲಿ ಇದ್ದು ನಾವಿಂತ ಐಷಾರಾಮದಲ್ಲಿ ಧ್ಯಾನಿಗಳು ಹೇಗ ತಪಸ್ಸಲ್ಲಿ ಕಾಡಲ್ಲಿ ಹೋಗಿ ಧ್ಯಾನ ಮಾಡಿ ಅಲ್ಲಿಂದ ಅವರು ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ತಾರೆ, ಅವ್ರು ಸಿದ್ಧಿಯನ್ನು ಪಡ್ಕೊಳ್ತಾರೆ. ಆದ್ರೆ ಇಲ್ಲಿ ಹೇಗ್ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿದವಾಗ ಇಲ್ಲ ಅಂತ ಹೇಳಿದ್ರು ಕೇಳಲ್ಲ, ತಾನೇ ಅಡವಿಗೆ ಹೋಗಿ ತಪಸ್ಸನ್ನು ಮಾಡಿ ಕೊನೆಗೆ ಹೆಂಡತಿಯ ಮೂಲಕವಾಗಿ ಅವನಿಗೆ ಏನಾಗತ್ತ ಆ ರೀತಿ ಪ್ರತ್ಯಕ್ಷ ಆಗಿ ಅವಳನ್ನೇ ದೇವತೆ ಅಂತ ನಂಬ್ಕೊಂಡು ಅವಳ ಮೂಲಕವಾಗಿ ಅವನಿಗೆ ಏನಾಗುತ್ತೆ ಆತ್ಮ ಸಾಕ್ಷಾತ್ಕಾರವಾಗಿ ಮನಸ್ಸು ಶುದ್ಧವಾಗಿ ತನ್ನೆಲ್ಲ ದ್ವೇಷ ತಮ್ಮೆಲ್ಲ ಕಾಮ ಕ್ರೋಧ ಮನಸ್ಸು ಶುದ್ಧವಾಗಿ ಅವನು ಏನ್ ಮಾಡ್ತಾನೆ, ಪುನಃ ರಾಜ್ಯಕ್ಕೆ ಬಂದು ಸಂತೋಷದಿಂದ ರಾಜ್ಯಭಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕಾಗಿ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ನಾವು ಕಾಯನ ವಾಚ ಮನಸ್ಸ ಶುದ್ಧ ತತ್ವದಿಂದ ಧ್ಯಾನವನ್ನ ಮಾಡ್ಬೇಕು. ಆ ರೀತಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋ ಮೂಲಕ ನಾವು ಆತ್ಮನಲ್ಲೇ ಒಂದಾಗಿ ಮೋಕ್ಷದ ಹಾದಿಯನ್ನ ಹಿಡಿಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತ ಸವಿಸ್ತಾರವಾದ ಕಥೆಯನ್ನ ಅತ್ಯುತ್ತಮವಾಗಿ ನಮಗೆ ತಿಳಿಸ್ಕೊಟ್ರು ಸರ್. ಥ್ಯಾಂಕ್ ಯು ಸೋ ಮಚ್. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಇವತ್ತಿನ ಸೆಷನ್ ಎಲ್ಲ ಆತ್ಮಬಂಧುಗಳ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸುತ್ತಾ ಸೆಷನ್ ಏನ್ ಮಾಡ್ತೇನೆ ಮಾಸ್ಟರ್ಸ್. ಥ್ಯಾಂಕ್ ಯು.